ಆತ್ಮೀಯ ಶ್ರೋತೃಗಳೇ, ಭಗವದ್ಭಕ್ತರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ನಾವು ಶ್ರೀಮದ್ ಭಾಗವತ ಪುರಾಣ ಪುಣ್ಯಕಥೆಯ 3ನೇ ದಿವಸದಲ್ಲಿದ್ದೇನೆ. ನಾನು ಮೊದಲನೇ ದಿನ ಒಂದು ವಿಡಿಯೋ ಮಾಡಿದೆ, 2ನೇ ದಿವಸ ಅಂದರೆ ನಿನ್ನೆ 2 ವಿಡಿಯೋ ಮಾಡಿದೆ. ಇವತ್ತು 3ನೇ ದಿವಸ. ಇವತ್ತು ಶ್ರೀಕೃಷ್ಣ ಚರಿತಾಮೃತದ ಬಗ್ಗೆ ಮುಖ್ಯವಾಗಿ ನಾವು ಸಂಪೂರ್ಣವಾಗಿ ಭಗವಂತನಾದ ಶ್ರೀಕೃಷ್ಣನ ಚರಿತ್ರೆಯ ಬಗ್ಗೆ ನಾವು ಪೂರ್ತಿಯಾಗಿ ಚಿಂತನೆ ಮಾಡ್ತೇವೆ. ಇದು ನಿಮಗೆ ಗೊತ್ತಿರಬೇಕು ಅಂತ ಮೊದಲೇ ಹೇಳಿರ್ತೇನೆ. ಈಗ ನಾವು ಭಗವಂತನ ಸ್ತುತಿಯ ಜೊತೆಗೆ ಇವತ್ತಿನ ದಿನವನ್ನು ಪ್ರಾರಂಭ ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಹರಿ ಓಂ. ಆತ್ಮೀಯ ವೇದಾಂತ, ವೇದ, ಭಗವದ್ಗೀತೆ, ಭಾಗವತ ಚಿಂತಕರೇ, ಸಾಮಾನ್ಯವಾಗಿ ನೀವು ಈ ತಿಂಗಳಲ್ಲಿ ನೋಡ್ತೀರಿ ಯೂಟ್ಯೂಬಲ್ಲಿ ತುಂಬ ಭಾಗವತದ ಪ್ರವಚನ, ಭಗವದ್ಗೀತೆ ಪ್ರವಚನ, ವಿಷ್ಣು ಸಹಸ್ರನಾಮದ ಪ್ರವಚನ ಇವೆಲ್ಲ ಬರ್ತಾ ಇರ್ತವೆ. ಎಷ್ಟೋ ಜನಕ್ಕೆ ಯಾಕೆ ಹೀಗೆ ಈ ತಿಂಗಳಲ್ಲೇ ಎಲ್ಲರೂ ಯಾಕೆ ಹೇಳ್ತಾರೆ ಅನ್ನೋ ಒಂದು ಸಂಶಯ ಬರುತ್ತೆ. ಯಾಕೆ ಈ ತಿಂಗಳಲ್ಲಿ ಇಷ್ಟೊಂದು ಹೇಳ್ತಾರೆ ಅಂದರೆ ಎಲ್ಲ ಸಂದರ್ಭದಲ್ಲೂ ಹೇಳಿದ್ರು ವಿಶೇಷವಾಗಿ ಈ ತಿಂಗಳಲ್ಲಿ ಯಾಕೆ ಹೇಳ್ತಾರೆ ಅನ್ನೋದೊಂದು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ನೋಡಿ, ಈ ಮಾಸವನ್ನು ಅಧಿಕ ಮಾಸ ಅಂತ ಹೇಳ್ತಾರೆ ಅಥವಾ ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ. ಈ ಅಧಿಕ ಮಾಸ ಅನ್ನೋದು ಹಿಂದೂ ಪಂಚಾಂಗದ ಪ್ರಕಾರ 2-3 ವರ್ಷಗಳಿಗೆ ಒಂದು ಸಲ ಬರುತ್ತೆ. ಅಂದರೆ ಇದು 2-3 ವರ್ಷಗಳಲ್ಲಿ ಒಂದು ಸಲ ಬರೋ ಮಾಸ. ಇದನ್ನು ಅತ್ಯಂತ ಪವಿತ್ರ ಮಾಸ ಅಂತ ಪರಿಗಣಿಸಲಾಗಿದೆ. ಇದು ಆಧ್ಯಾತ್ಮಿಕಕ್ಕೆ, ಅಂದರೆ ನಮ್ಮ ಆತ್ಮೋದ್ಧಾರ ಮಾಡಿಕೊಳ್ಳೋಕ್ಕೆ ಅತ್ಯಂತ ಪ್ರಶಸ್ತ ಮಾಸ ಅಂತ ಹೇಳಲ್ಪಟ್ಟಿದೆ. ವಿಷ್ಣುವಿನ ಆರಾಧನೆಗೆ ವಿಷ್ಣುವಿನ ಆರಾಧನೆ ಅಂದರೆ ಏನು? ವಿಷ್ಣುವಿನ ಪೂಜೆ, ವಿಷ್ಣುವಿನ ನಾಮ ಜಪ, ವಿಷ್ಣುವಿನ ಬಗ್ಗೆ ಚಿಂತನೆ, ಭಗವದ್ಗೀತಾ ಪಾರಾಯಣ ಮುಂತಾದ ಎಲ್ಲ ಧಾರ್ಮಿಕ ವಿಚಾರಗಳಿಗೆ ಇದು ಅತ್ಯಂತ ಪ್ರಶಸ್ತವಾದ ಮಾಸ. ಮತ್ತು ದಾನ ಮತ್ತು ಧರ್ಮಗಳಿಗೆ ಇದು ಅತ್ಯಂತ ಪ್ರಶಸ್ತವಾದ ಮಾಸ. ದಾನ ಧರ್ಮದಿಂದ ನಾವು ಮಾಡಿದ ಸಮಸ್ತ ಪಾಪಗಳು ಪರಿಹಾರ ಆಗುತ್ತೆ, ಅತ್ಯಂತ ಅಧಿಕವಾಗಿ ಪುಣ್ಯ ಫಲ ಸಿಗತ್ತೆ. ಅದಕ್ಕೆ ಇದನ್ನು ಅಧಿಕ ಮಾಸ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಒಂದು ಮಾತಿದೆ, ಅಧಿಕ ಮಾಸದಲ್ಲಿ ಮಾಡಿದ ಪುಣ್ಯ ಫಲಗಳು 3 ಪಟ್ಟು ಜಾಸ್ತಿಯಾಗಿ ಫಲವನ್ನು ಕೊಡ್ತವೆ ಅಂತ. ಈ ಮಾಸದಲ್ಲಿ ಅನ್ನದಾನ, ವಸ್ತ್ರದಾನ, ಬಡವರಿಗೆ ಸಹಾಯ ಮಾಡಿದರೆ ಇದು ಅತ್ಯಂತ ಶುಭ ಫಲಗಳನ್ನು ಕೊಡುತ್ತದೆ ಅಂತ ಇದು ವಿಷಯ. ಈ ಮಾಸದಲ್ಲಿ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಭಗವಂತನ ನಾಮ ಜಪವನ್ನು ಮಾಡಿ ಭಗವಂತನ ಪೂಜೆಯನ್ನು ಮಾಡಿ ತಪಸ್ಸು ಮಾಡಿ ಧ್ಯಾನ ಮಾಡಿ ಭಗವಂತನ ಸ್ತುತಿಯನ್ನು ಮಾಡಿ, ಅಂದರೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಮತ್ತು ಭಗವದ್ಗೀತೆ, ಭಾಗವತ ಪಾರಾಯಣ ಮಾಡುವುದಕ್ಕೆ ಮತ್ತು ವಿಷ್ಣುವಿನ ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಇದು ಅತ್ಯಂತ ಶುಭ ಮಾಸ ಅಂತ ಹೇಳಲ್ಪಟ್ಟಿದೆ. ಪಂಚಾಂಗದಲ್ಲಿ ಹೇಳಲ್ಪಟ್ಟಿದೆ ಮತ್ತು ಶಾಸ್ತ್ರಗಳಲ್ಲಿ
ಹೇಳಲ್ಪಟ್ಟಿದೆ. ಹಾಗಾಗಿ ಈ ಮಾಸದಲ್ಲಿ ಇದು ಸುಮಾರು ಪಂಚಾಂಗದ ಪ್ರಕಾರ ಈ ತಿಂಗಳ 15ನೇ ತಾರೀಕು ತನಕ ಇರುತ್ತೆ, 15ನೇ ತಾರೀಕಿನ ತನಕ ಇರುತ್ತೆ ಅಂತ ಕೆಲವು ಪಂಚಾಂಗಗಳಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ. ಹಾಗಾಗಿ ಈ ತಿಂಗಳ 15ನೇ ತಾರೀಕು, ನನ್ನ ಜೂನ್ ತಿಂಗಳ 15ನೇ ತಾರೀಕಿಗೆ ಇದು ಹೆಚ್ಚು ಕಮ್ಮಿ ಮುಗಿದು ಹೋಗುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಮಿತ್ರರೇ, ನಾವು ಯಾಕಂದರೆ ಹಿಂದೂಗಳು ಇದನ್ನೆಲ್ಲ ನಾವು ನಂಬಬೇಕು ಸಹ. ಹಾಗಾಗಿ ನೀವು ಸಾಧ್ಯವಾದಷ್ಟು ಮಹಾವಿಷ್ಣುವಿನ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನಗಳಿಗೆ ಹೋಗುವ ಯಾತ್ರೆಗಳನ್ನು ಮಾಡಿ, ಭಗವದ್ಗೀತೆ ಪಾರಾಯಣ ಮಾಡಿ, ಭಗವದ್ಗೀತೆಯ ಚಿಂತನೆಯನ್ನು ಮಾಡಿ, ಭಾಗವತ ಎಲ್ಲಿ ಹೇಳ್ತಾರೋ ಅದನ್ನು ಕೇಳಿಸಿಕೊಳ್ಳಿ, ಭಗವಂತನ ನಾಮಜಪವನ್ನು ಮಾಡಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಅಥವಾ ಹರಿ ಓಂ ಅನ್ನುವ ನಿಮ್ಮ ಗುರುಗಳು ಯಾವ ನಿಮಗೆ ಮಂತ್ರವನ್ನು ಕೊಟ್ಟಿದ್ದಾರೋ ಅದರ ಪಾರಾಯಣ ಮಾಡಿದ್ದರೆ ಅತಿಶಯವಾದ ಪುಣ್ಯದ ಫಲ ಸಿಗತ್ತೆ ಅನ್ನೋದು ನೀವು ಇದನ್ನು ಅರ್ಥ ಮಾಡಿಕೊಂಡ ಮೇಲೆ, ಇವತ್ತಿನವರೆಗೆ ಸಾಮಾನ್ಯವಾಗಿ ಈ ಭಾಗವತ ಸಪ್ತಾಹದಲ್ಲಿ ನೀವು ಅನೇಕ ಕಥೆಗಳನ್ನು ಕೇಳಿರ್ತೀರಿ. ನಿಮ್ಗನ್ಸ್ಬೋದು, ಇವ್ರ ಕಥೆನೇ ಹೇಳಲಿಲ್ವಲ್ಲ, ಭಾಗವತ ಯಾವಾಗ ಶುರು ಆಯಿತು, ಏನು ಕಥೆ ಹೇಳಲಿಲ್ಲ ಅಂತ. ನೋಡಿ, ಒಂದು ಸಲ ಒಂದು 5 ನಿಮಿಷ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ ನಿಮಗೆ. ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಮಲಗಿದ್ದಾಗ ಎಲ್ಲವ ದೇವತೆಗಳು ಬಂದು ಕೇಳ್ತಾರೆ, ಸ್ವಾಮಿ, ಪ್ರಪಂಚದಲ್ಲಿ ಅಧರ್ಮ ಜಾಸ್ತಿ ಆಗಿದೆ, ಕಲಿಯುಗದ ಪ್ರವೇಶವಾಗಿದೆ, ಹಾಗಾಗಿ ಈ ನಿಮ್ಮ ಅವತಾರಗಳು ಆಗಬೇಕಾಗಿದೆ ಇಲ್ಲಿ ಅಂತ ಹೇಳುವಾಗ, ಮಹಾವಿಷ್ಣು ತನ್ನ ಮಾನಸಿಕ ಶಕ್ತಿಯಿಂದ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ. ಚತುರ್ಮುಖ ಬ್ರಹ್ಮ ತನ್ನ ಜೀವಿತ ಕಾಲದ 50 ವರ್ಷಗಳ ಕಾಲ ತಪಸ್ಸು ಮಾಡಿದಾಗ ಆ ಚತುರ್ಮುಖ ಬ್ರಹ್ಮ ಹೇಗೆ ಸೃಷ್ಟಿಯಾಗ್ತಾನೆ? ಶ್ರೀಮನ್ನಾರಾಯಣನಿಂದ ಬಂದ ಕಮಲದಿಂದ, 14 ಲೋಕಗಳು ಕಮಲದಿಂದ ಚತುರ್ಮುಖ ಬ್ರಹ್ಮ ಸೃಷ್ಟಿಯಾಗ್ತಾನೆ. ಹೀಗೆ ಸೃಷ್ಟಿಯಾದ ಬ್ರಹ್ಮನು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಎಲ್ಲ ಸಮಸ್ತ ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ. ಎಲ್ಲವನ್ನು ಈ ಜಗತ್ತಿನಲ್ಲಿ ನೀವು ಏನು ನೋಡ್ತೀರಿ ಅದನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಪ್ರಕೃತಿ ದತ್ತವಾಗಿ ನಾವು ನೋಡೋದನ್ನೆಲ್ಲ ಸೃಷ್ಟಿ ಮಾಡಿ, ಅನಂತರ ತನ್ನ ಮೊದಲನೇದಾಗಿ ಸನಕಾದಿಗಳನ್ನು 4 ಕುಮಾರರನ್ನು ಮಾನಸಿಕ ಪುತ್ರರನ್ನಾಗಿ ಸೃಷ್ಟಿ ಮಾಡ್ತಾನೆ. ಏನು ಹೇಳ್ತಾರೆ? ನಾವು ಮದುವೆ ಆಗೋದಿಲ್ಲ, ನಮಗೆ ಸಂಸಾರದ ಧರ್ಮದಲ್ಲಿ ನಂಬಿಕೆ ಇಲ್ಲ, ನಾವು ಶ್ರೇಯಸ್ಸು ಧರ್ಮದಲ್ಲಿ ನಂಬಿಕೆ ಇರೋದು, ಮುಕ್ತಿ ಮಾರ್ಗದಲ್ಲಿ ನಂಬಿಕೆ ಇರೋದು ಅಂದರೆ, ಆವಾಗ ಚತುರ್ಮುಖ ಬ್ರಹ್ಮನು ಒಂದು ಗಂಡು ಒಂದು ಹೆಣ್ಣನ್ನು ಸೃಷ್ಟಿ ಮಾಡ್ತಾನೆ. ಗಂಡಿನ ಹೆಸರು ಏನು ಅಂದರೆ ಸ್ವಯಂಭುವ ಮನು, ಹೆಣ್ಣಿನ ಹೆಸರು ಶತರೂಪ ಅಂತ. ಅವರಿಬ್ಬರನ್ನು ಸೃಷ್ಟಿ ಮಾಡಿ ಹೇಳ್ತಾನೆ, ನೀವು ಈ ಜಗತ್ತನ್ನು ಮುಂದುವರಿಸಿ, ಮೈಥುನ ಕ್ರಿಯೆ ಮಾಡುವ ಮೂಲಕ ಈ ಜಗತ್ತನ್ನು ಮುಂದುವರಿಸಿ ಅಂತ ಹೇಳ್ತಾರೆ. ನೋಡಿ, ಹೀಗೆ ಸ್ವಯಂಭುವ ಮನು ಮತ್ತು ಶತರೂಪ ದಂಪತಿಗಳಿಗೆ 3 ಜನ ಹೆಣ್ಣು ಮಕ್ಕಳಿರ್ತಾರೆ, ದೇವಹೂತಿ, ಪ್ರಸೂತಿ ಮತ್ತು ಅಕೂತಿ. ಹೀಗೆ ಈ ದೇವಹೂತಿಗೆ ಕಪಿಲ ವಾಸುದೇವ ಅನ್ನುವ ಭಗವಂತನ ಸ್ವರೂಪವಾದ ಗಂಡು ಮಗು ಜನನವಾಗತ್ತೆ. ಪ್ರಸೂತಿಗೆ ದಕ್ಷ ಮತ್ತು ಪ್ರಸೂತಿ ಇವರಿಬ್ಬರಿಗೆ ಮಕ್ಕಳಾಗ್ತಾರೆ. ಆಮೇಲೆ ಅಕೂತಿಗೂ ಮಕ್ಕಳಾಗ್ತಾರೆ, ಯಜ್ಞನಾಮಕ ಪರಮಾತ್ಮ ಹುಡ್ತಾನೆ. ಹೀಗೆ ಈ ವಂಶ ಮುಂದುವರಿತಾ ಹೋಗತ್ತೆ. ಈ ವಂಶದ ಕಥೆಗಳು ಭಾಗವತದಲ್ಲಿ ನಾವು ನೋಡ್ತಾ ಬರ್ತವೆ. ಈ ಭಾಗವತದಲ್ಲಿ ಈ ಕಥೆಗಳನ್ನು ನಾವು ನೋಡಿ ಬಂದ ಮೇಲೆ ಕೊನೆಗೆ ವಸುದೇವ ದೇವಕಿಯರಿಗೆ ಮಗನಾಗಿ ಶ್ರೀಕೃಷ್ಣ ಪರಮಾತ್ಮನು ಹುಡ್ತಾನೆ. ಯಾಕಂದರೆ ಈ ವಂಶದ ಕಥೆ ಹೇಳ್ತಾ ಹೋದರೆ ತುಂಬ ಇದೆ. ಈ ವಂಶದ ಕಥೆ ತುಂಬ ರಾಜರ ಕಥೆ ಬರುತ್ತೆ, ಆ ರಾಜರಿಗೆ ಹುಟ್ಟುವ ಭಕ್ತ ಮಕ್ಕಳ ಕಥೆ ಬರುತ್ತೆ, ಬೇಕಾದಷ್ಟು ಕಥೆಗಳು ಬರ್ತವೆ.
ಅದರಲ್ಲಿ ಮಧ್ಯ ಮಧ್ಯ ಭಗವಂತನ ಅವತಾರಗಳ ಕಥೆಗಳು ಬರುತ್ತವೆ. ದತ್ತಾತ್ರೇಯ ಅವತಾರ, ಯಜ್ಞರೂಪ ಪರಮಾತ್ಮನ ಅವತಾರ ಮುಂತಾದ ಅನೇಕ ಕಥೆಗಳು ಬರ್ತವೆ. ಈಗ ಇದನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಇವಾಗ ನೀವು ಶ್ರೀಕೃಷ್ಣ ಪರಮಾತ್ಮನ ಜನನ ಕಥೆಗೆ ನಾವು ಬರ್ತಾ ಇದ್ದೇವೆ. ವಸುದೇವ ಮತ್ತು ದೇವಕಿಯರ 8ನೇ ಮಗುವಾಗಿ ಶ್ರೀಕೃಷ್ಣ ಪರಮಾತ್ಮನ ಜನನವಾಗತ್ತೆ ಅನ್ನುವಲ್ಲಿಗೆ ನಾವೀಗ ತಲುಪಿದ್ದೇವೆ ಅಂತ ಹೇಳಿ ನೋಡಿ. ಇಲ್ಲಿಂದ ನಾನು ನೋಡಿ ಭಾಗವತವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಅದರಲ್ಲಿ ಹೇಳ್ತಾರೆ, ಒಂದೇ ಒಂದು ಶ್ಲೋಕ ನಿಮಗೆ ಗೊತ್ತಿದ್ರೆ ಇಡೀ ಭಾಗವತ ಗೊತ್ತಾಗತ್ತೆ ಅಂತ. ಅದಕ್ಕೆ ಏಕಶ್ಲೋಕಿ ಭಾಗವತ ಅಂತ ಹೇಳ್ತಾರೆ. ಏಕಶ್ಲೋಕಿ ಭಾಗವತ ಯಾವ ಶ್ಲೋಕ ಅದು, ಏನು ವರ್ಣನೆ ಇದೆ, ಅದರಿಂದ ನಾವು ಇಡೀ ಭಾಗವತವನ್ನು ಹೇಗೆ ತಿಳ್ಕೊಳ್ಬೋದು ಅನ್ನೋದು ನಾವು ನೋಡೋಣ. ನೋಡಿ, ಏಕಶ್ಲೋಕಿ ಭಾಗವತದಲ್ಲಿ ಹೀಗೆ ಬರುತ್ತೆ: ಆದೌ ದೇವಕಿ ದೇವಿ ಗರ್ಭಜನನಂ ಗೋಪೀ ಗೃಹೇ ವರ್ಧನಂ ಮಾಯಾ ಪೂತನ ಜೀವಿತಾಪಹರಣಂ ಗೋವರ್ಧನೋದ್ಧಾರಣಂ ಕಂಸಚ್ಛೇದನ ಕೌರವಾದಿಹನನಂ ಕುಂತೀ ಸುತಾಪಾಲನಂ ಚೈತದ್ಭಾಗವತಂ ಪುರಾಣಕಥಿತಂ ಶ್ರೀಕೃಷ್ಣ ಲೀಲಾಮೃತಂ. ನೋಡಿ, ಇಷ್ಟು ವಿಷಯದಲ್ಲಿ ಎಲ್ಲ ವಿಷಯ ಬರುತ್ತೆ. ಹೇಗೆ ಬರುತ್ತೆ ಅಂತ ಇವತ್ತು ನೋಡೋಣ ನಾವು. ನೋಡಿ, ಇನ್ನೊಂದು ಸಲ ಓದ್ತಾನೆ, ಇದು ಚೆನ್ನಾಗಿದೆ. ಏಕಶ್ಲೋಕಿ ಭಾಗವತ ಏನು ಹೇಳುತ್ತೆ ನೋಡಿ: ಆದೌ ದೇವಕಿ ದೇವಿ ಗರ್ಭಜನನಂ ಗೋಪೀ ಗೃಹೇ ವರ್ಧನಂ ಮಾಯಾ ಪೂತನ ಜೀವಿತಾಪಹರಣಂ ಗೋವರ್ಧನೋದ್ಧಾರಣಂ ಕಂಸಚ್ಛೇದನ ಕೌರವಾದಿಹನನಂ ಕುಂತೀಸುತಾ ಪಾಲನಂ ಚೈತದ್ಭಾಗವತಂ ಪುರಾಣಕಥಿತಂ ಶ್ರೀಕೃಷ್ಣ ಲೀಲಾಮೃತಂ. ಒಟ್ಟಾರೆ ಏನು ಹೇಳುತ್ತೆ ಅಂದರೆ, ಇದು ಶ್ರೀಕೃಷ್ಣನ ಲೀಲಾಮೃತ, ಇದೇ ಇಲ್ಲಿ ಮುಖ್ಯ ಅಂತ ಹೇಳುತ್ತೆ. ಈಗ ಏನಿದು ಅಂತ ಒಂದೊಂದೇ ಮೂಲಕ ನೋಡುವ. ಆದೌ ದೇವಕಿ ದೇವಿ ಗರ್ಭಜನನಂ, ಅಲ್ಲಿಂದ ಶುರು ಮಾಡೋಣ. ಕತೆ ಏನು ಬರುತ್ತೆ, ಕಂಸ ಇರ್ತಾನೆ. ಈ ಕಂಸನಿಗೆ ದೇವಕಿ ಅನ್ನುವ ತಂಗಿ ಇರ್ತಾಳೆ. ಈ ದೇವಕಿಯನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಕಂಸನಿಗೆ ತಂಗಿ ಅಂದರೆ ಭಾರಿ ಪ್ರೀತಿ. ಹಾಗಾಗಿ ಅವನು ಏನು ಮಾಡ್ತಾನೆ ಅಂದರೆ, ಈ ವಸುದೇವ ದೇವಕಿಯರ ಮದುವೆ ಆದಮೇಲೆ ತಾನೇ ಸ್ವತಃ ಅವರಿಬ್ಬರನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ತಾನು ಸಾರಥಿಯಾಗಿ ರಾಜಬೀದಿಗಳಲ್ಲಿ ಮದುವೆಯಾದ ದಂಪತಿಗಳ ಮೆರವಣಿಗೆ ಮಾಡ್ತಾ ಇರ್ತಾನೆ. ಭಾರಿ ಖುಷಿಯಿಂದ ಇರ್ತಾನೆ ಅವನು. ಈ ಸಂದರ್ಭದಲ್ಲಿ ಒಂದು ಆಕಾಶವಾಣಿ ಕೇಳಿಸತ್ತೆ: ಅಯ್ಯೋ ಕಂಸ, ನಿನ್ನನ್ನು ಸಾಯಿಸುವ ಮಗು ದೇವಕಿ ಗರ್ಭದಲ್ಲೇ ಹುಡ್ತಾ ಇದೆ, ಅಂಥವಳನ್ನು ನೀನು ಹೋಗಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೀಯಲ್ಲ ಅಂತ ಗಹಿಸಿ ನಗುವಂತೆ ಕೇಳತ್ತೆ. ಇದರಿಂದ ಕಂಸನಿಗೆ ಗಾಬರಿ ಆಗತ್ತೆ. ಗಾಬರಿ ಆದ ಕಂಸ ಆಕಾಶವಾಣಿ ಎಲ್ಲಿಂದ ಬಂತು ಅಂತ ನೋಡ್ತಾನೆ. ನೋಡಿದಾಗ ಅವನಿಗೆ ಕಾಣೋಲ್ಲ, ಆದರೆ ಅವನಿಗೆ ಇಮ್ಮಿಡಿಯೇಟ್ ಅವನ ಮನಸ್ಸಲ್ಲಿ ಪರಿವರ್ತನೆ ಉಂಟಾಗತ್ತೆ. ಪರಿವರ್ತನೆ ಉಂಟಾಗಿ ಅವನು ಏನು ಮಾಡ್ತಾನೆ ಅಂದರೆ, ಕೂಡಲೇ ರಥದಿಂದ ತಾನು ಇಳಿದು ವಸುದೇವ ದೇವಕಿಯರನ್ನು ಇಳಿಸಿ ಇಮ್ಮಿಡಿಯೇಟ್ ಅವರನ್ನು ಬಂಧಿಸಿ ಕಾರಾಗೃಹಕ್ಕೆ ನೂಕ್ತಾನೆ. ಈ ಕಾರಾಗೃಹಕ್ಕೆ ನೂಕಿದಾಗ ದೇವಕಿ ಹೇಳ್ತಾಳೆ, ಕಂಸ, ಅಣ್ಣ ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ? ನಮಗೆ ಕಾರಾಗೃಹಕ್ಕೆ ನೂಕುವ ಇದಿಲ್ಲ. ಈಗ ನನ್ನಲ್ಲಿ ಹುಟ್ಟಿದ ಮಗುವಿನಿಂದ ದಿನ ಸಂವಾದ ಆಗೋದಾದ್ರೆ ನನ್ನ ಮಕ್ಕಳನ್ನು ಹುಟ್ಟಿದ ಕೂಡಲೇ ನಿನಗೆ ಕೊಡ್ತದೆ ಅಂತ. ಆದರೆ ಕಂಸನಿಗೆ ಮರಣ ಭೀತಿ ಅತ್ಯಂತವಾಗಿರೋದ್ರಿಂದ ಅವನೇನು ಮಾಡ್ತಾನೆ, ಅದು ಬೇಡ, ನೀವು ಕಾರಾಗೃಹದಲ್ಲೇ ಇರಿ ಅಂತ ಅವರನ್ನು ಮಥುರೆಯಲ್ಲಿರುವ ಕಾರಾಗೃಹದಲ್ಲಿ ಹಾಕ್ತಾನೆ. ಈ ಕಾರಾಗೃಹದಲ್ಲಿ ಹಾಕಿದಾಗ ವಸುದೇವ ದೇವಕಿಯರಿಗೆ 1, 2, 3, 4, 5, 6, 7 ಮಕ್ಕಳು ಆದಾಗ ಅವನು ಏನು ಮಾಡ್ತಾನೆ, ಯಾವುದೇ ದಾಕ್ಷಿಣ್ಯ ಇಲ್ಲದೆ ಕಂಸನು ಆ ಮಕ್ಕಳನ್ನು ಕತ್ತಿಯಿಂದ ಹೊಡೆದು ಹೀಗೆ ಸಾಯಿಸಿಬಿಡ್ತಾನೆ.
ಈಗ ಅವನ ಪೂರ್ತಿ ಮನಸ್ಸು 8ನೇ ಮಗುವಿನ ಕಡೆಗೆ ಇರುತ್ತೆ. ಯಾಕಂದರೆ ಅಶರೀರವಾಣಿಯು ಏನು ಹೇಳಿದ್ದು, ನಿನ್ನ ದೇವಕಿ ಗರ್ಭದಲ್ಲಿ ಹುಟ್ಟುವ 8ನೇ ಮಗನಿಂದ ನಿನ್ನ ಮೃತ್ಯು ಸಂಭವಿಸುತ್ತೆ ಅಂತ. ಹಾಗಾಗಿ ಈ ಕಂಸನು ತನ್ನ ಮೈಯೆಲ್ಲ ಕಣ್ಣಾಗಿ ಇದನ್ನು ಕಾಯ್ತಾ ಇರ್ತಾನೆ. ಅಷ್ಟೊತ್ತಿಗೆ ಏನಾಗುತ್ತೆ ಇಲ್ಲಿ ನೋಡಿ, ಭಗವಂತನ ಲೀಲೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಚತುರ್ಮುಖ ಬ್ರಹ್ಮನ ಚತುರ್ಮುಖ ಮಹಾವಿಷ್ಣುವಿನ ರೂಪದಿಂದ ಶಂಖ ಚಕ್ರ ಗದ ಪದ್ಮ ಸಹಿತನಾಗಿ ಶ್ರೀ ಮಹಾವಿಷ್ಣು ಶ್ರೀಕೃಷ್ಣನ ರೂಪವನ್ನು ಧರಿಸಿ ದೇವಕಿಯಲ್ಲಿ ಹುಡ್ತಾನೆ. ಹುಟ್ಟಿದಾಗ ಆ ಸಂದರ್ಭದಲ್ಲಿ ತನ್ನ ಮಾಯೆಯಿಂದಾಗಿ ಆ ಜೈಲಿನಲ್ಲಿರೋ ಎಲ್ಲರಿಗೂ ನಿದ್ದೆ ಬರುತ್ತೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನು ವಸುದೇವನಿಗೆ ಒಂದು ಅಪ್ಪಣೆಯನ್ನು ಕೊಡ್ತಾನೆ. ಏನು ಅಂದರೆ, ನನ್ನನ್ನು ನೀನು ಕರೆದುಕೊಂಡು ಹೋಗಿ ಯಶೋದೆ ಮತ್ತು ನಂದಗೋಪನ ಮನೆಯಲ್ಲಿ ಬಿಡು ಅಂತ, ಮತ್ತು ಅಲ್ಲಿರೋ ಮಗುವನ್ನು ಇಲ್ಲಿ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಹಾಗೆ ಶ್ರೀಕೃಷ್ಣನ ಆಜ್ಞೆಯಂತೆ ವಸುದೇವನು ಹೋಗಿ ನಂದಗಾಂವ್ ಅಂತ ಕರೀತಾರೆ, ಅಲ್ಲಿಗೆ ಹೋಗಿ ಅದೇ ಸಮಯದಲ್ಲಿ ಯಶೋದೆಗೆ ಒಂದು ಹೆಣ್ಣು ಮಗು ಹುಟ್ಟತ್ತೆ. ಆ ಮಗುವಿನ ಹೆಸರು ಯೋಗಮಾಯೆ. ನಾವೀಗ ದುರ್ಗಾದೇವಿ ಅಂತ ಯಾವ ದೇವಿಯನ್ನು ಪೂಜೆ ಮಾಡ್ತೇವೋ ಆ ದುರ್ಗಾದೇವಿ ಆ ವಸುದೇವ ದೇವಕಿಯರಿಗೆ ಹುಟ್ಟುವ ಮಗಳಾಗಿರ್ತಾಳೆ. ವಸುದೇವನು ಆ ಮಗುವನ್ನು ತಂದು ದೇವಕಿಯ ಮಡಿಲಲ್ಲಿಡ್ತಾನೆ ಮತ್ತು ಶ್ರೀಕೃಷ್ಣ ಪರಮಾತ್ಮನನ್ನು, ಮಗುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ತಗೊಂಡು ಹೋಗಿ ಯಶೋದೆಯ ಮಡಿಲಲ್ಲಿ ಇಡ್ತಾನೆ. ಈ ಸಂದರ್ಭದಲ್ಲಿ ಯಮುನಾ ನದಿ ಅವನಿಗೆ ದಾರಿ ಬಿಡುತ್ತೆ. ಹಾಗಾಗಿ ಇದರಲ್ಲಿ ಸಾಕಷ್ಟು ಎಕ್ಸ್ಪ್ಲನೇಷನ್ ಬರುತ್ತೆ. ಹಾಗೆ ಬಂದ ಶ್ರೀಕೃಷ್ಣ ಪರಮಾತ್ಮನು, ಹಾಗಾಗಿ ಏನು ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮನು ಹುಟ್ಟಿದ್ದೆಲ್ಲಿ, ಜೈಲಲ್ಲಿ ಅಂತ ನಾವು ಹೇಳ್ತೇವಲ್ವ, ಜೈಲಲ್ಲಿ ಹುಟ್ಟಿದ್ದು ಅಂತ ಹೇಳ್ತೇವೆ, ಅದಕ್ಕೆ ನಾವು ಹೇಳೋದು ಆ ಥರ. ಹಾಗಾಗಿ ಹೀಗೆ ಶ್ರೀಕೃಷ್ಣ ಪರಮಾತ್ಮನು ಕಾರಾಗೃಹದಲ್ಲಿ ಹುಟ್ಟಿದರೂ ಯಶೋದೆ ಮತ್ತು ನಂದಗೋಪರ ಮನೆಯಲ್ಲಿ ಬೆಳೀತಾ ಹೋಗ್ತಾನೆ. ನಂದಗಾಂವ್ ಅಂತ ಹೇಳ್ತಾರೆ ಈಗ ಅದನ್ನು, ಅಲ್ಲಿ ಬೆಳೀತಾ ಹೋಗ್ತಾನೆ. ಈ ನಂದಗೋಪನ ಮನೆಯಲ್ಲಿ ಬೆಳೆದ ಶ್ರೀಕೃಷ್ಣನು ತನ್ನ ಅನೇಕ ಬಾಲಲೀಲೆಗಳನ್ನು ತೋರಿಸ್ತಾನೆ, ಅನೇಕ ಅತ್ಯಂತ ಅದ್ಭುತವಾದ ಬಾಲಲೀಲೆಗಳನ್ನು ತೋರಿಸ್ತಾನೆ. ಈ ಶ್ರೀಕೃಷ್ಣ ಪರಮಾತ್ಮನು ತನಗೆ 1-1.5-2 ವರ್ಷ ಆಗೋದ್ರೊಳಗೇ ಅತ್ಯಂತ ಅಗಾಧವಾದ ಬಾಲಲೀಲೆಗಳನ್ನು ತೋರಿಸ್ತಾನೆ. ಅಂದರೆ ಮನುಷ್ಯರಿಗೆ ಸಾಧ್ಯವೇ ಇಲ್ಲದ ವಿಷಯ. ಅಂದರೆ ಯಶೋದೆ ಶ್ರೀಕೃಷ್ಣನ ತಂಟೆ ತಕರಾರಿಂದ ಸಾಕಾಗಿ ಹೋಗಿರ್ತಾಳೆ. ಎಲ್ಲ ಗೋಪಿಕಾಪ್ರಿಯರು ಬಂದು ಶ್ರೀಕೃಷ್ಣನ ಮೇಲೆ ಚಾಡಿ ಹೇಳ್ತಾರೆ. ಅವನು ಒಂದು ಸಲ ಏನಾಗುತ್ತೆ, ಶ್ರೀಕೃಷ್ಣ ಪರಮಾತ್ಮನು ಬಾಲಕೃಷ್ಣನು ಹೋಗ್ತಾ 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 ಬಾಯಿಯಲ್ಲಿ ಪೂರ್ತಿ ಮಣ್ಣು ಹಾಕ್ಕೊಳ್ತಾನೆ. ಯಶೋದೆಗೆ ಗೊತ್ತಾಗತ್ತೆ. ಯಶೋದೆ ಬಂದು ಜೋರು ಮಾಡಿ ಬಾಯಿ ತೆಗಿ ಅಂತ ಹೇಳ್ತಾಳೆ. ಬಾಯಿ ತೆಗೆದಾಗ ಯಶೋದೆಗೆ ಇಡೀ ಬ್ರಹ್ಮಾಂಡವೇ ಕಾಣಿಸುತ್ತೆ. ಹಾಗಾಗಿ ನೋಡಿ, ತನ್ನ ಬಾಯಿಯಲ್ಲೇ ಇಡೀ ಬ್ರಹ್ಮಾಂಡವನ್ನು ಶ್ರೀಕೃಷ್ಣನು ತಾನು ಅತೀ ಚಿಕ್ಕ ವಯಸ್ಸಲ್ಲೇ ಯಶೋಧಾದೇವಿಗೆ ತೋರಿಸ್ತಾನೆ. ಇದರಿಂದ ನೀವು ಅರ್ಥ ಮಾಡ್ಕೊಳ್ಬೇಕು, ನಾವು ಭಗವಂತನ ಅತ್ಯದ್ಭುತ ಅವತಾರವೇ ಶ್ರೀಕೃಷ್ಣ ಅವತಾರ. ಇದು ಸಾಮಾನ್ಯ ವಿಷಯವೇ ಅಲ್ಲ. ಇದು ಸಾಕ್ಷಾತ್ ಭಗವಂತ ತಾನು ಮನುಷ್ಯ ರೂಪಿಯಾಗಿ ಬಂದು ತಾನು ಭಗವಂತ ಅಂತ ಹೇಳಿದ ಅವತಾರವೇ ಶ್ರೀಕೃಷ್ಣನ ಅವತಾರ. ಇದು ವಿಷ್ಣುವಿನ ಪರಿಪೂರ್ಣ ಅವತಾರ ಅಂತ ಇದು ನಾವು ಇಲ್ಲಿಂದ ತಿಳ್ಕೊಳ್ಬೇಕಾಗತ್ತೆ. ಮುಂದೆ ಏನಾಗತ್ತೆ, ಅಥವಾ ಯಶೋದೆ ತಾಯಿ ಅದರಿಂದ ಅವಳಿಗೆ ಭಯ ಆಗುತ್ತೆ. ಯಾವುದು ಭೂತ ಪ್ರೇತ ಮೆಟ್ಕೊಂಡಿದ್ದೀವಿ ಅಂತ ಅವಳು ಸಾಮಾನ್ಯ ತಾಯಿ ಮಾಡುವ ಹಾಗೆ ಅವಳು ಈ ಕರೆದು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾಳೆ. ಮುಂದೆ ಮಗು ಬೆಳೀತಾ ಹೋಗುತ್ತೆ. ಒಂದು ದಿನ ಏನಾಗುತ್ತೆ, ಈ ಶ್ರೀಕೃಷ್ಣ ಪರಮಾತ್ಮನು ಅತ್ಯಂತ ತುಂಟನಾದ ಮಗುವಾಗಿರ್ತಾನೆ. ಗೋಪಿಕಾಪ್ರಿಯರ ಮನೆಗೆ ಹೋಗೋದು, ಬೆಣ್ಣೆ ಕದಿಯೋದು, ಆ ಬೆಣ್ಣೆ ಮಡಕೆ ನೋಡ್ದಾಕೋದು ಎಲ್ಲವನ್ನು ಮಾಡ್ತಾ ಇರ್ತಾನೆ. ಹಾಗಾಗಿ ಮುಂದೆ ಒಂದು ಸಲ ಏನಾಗುತ್ತೆ, ಯಶೋಧಾದೇವಿಗೆ ಇವನನ್ನು ಹೇಗಪ್ಪ ನಿಯಂತ್ರಿಸೋದು ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಅವಳಿಗೆ ಮನೆಯ ಕೆಲಸ ಬೇಕಾದಷ್ಟು ಇರತ್ತಲ್ವ.
ಅವಳು ಏನು ಮಾಡ್ತಾಳೆ, ಒಂದು ಸಲ ಏನು ಮಾಡ್ತಾಳೆ ಅಂದರೆ ಶ್ರೀಕೃಷ್ಣ ಪರಮಾತ್ಮನನ್ನು, ಬಾಲಕ ಕೃಷ್ಣನನ್ನು ಒಂದು ಒಂದು ಕಲ್ಲಿಗೆ ಕಟ್ಟಾಕ್ತಾಳೆ. ಕಲ್ಲಿಗೆ ಕಟ್ಟಾಕಿ ಅವನನ್ನು ಸೊಂಟಕ್ಕೆ ಹಗ್ಗವನ್ನು ಕಟ್ತಾಳೆ. ಹಾಗಾಗಿ ಅವನು ತಪ್ಪಿಸ್ಕೊಳ್ಬಾರ್ದು ಅಂತ ದೊಡ್ಡ ಕಲ್ಲಿಗೆ ಕಟ್ತಾಳೆ. ಇವನು ಚಿಕ್ಕ ಮಗು, 2 ವರ್ಷದ ಮಗು ಇರಬಹುದು. ಆ ಸಂದರ್ಭದಲ್ಲಿ ಏನಾಗ್ತದೆ, ಯಶೋದೆ ತನ್ನ ಕೆಲಸಕ್ಕೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ನಿಧಾನವಾಗಿ ಹೆಜ್ಜೆ ಇಡ್ತಾ 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 ಅಲ್ಲೊಂದು 2 ಮರಗಳು ಇರ್ತವೆ. ಆ ಮರದ ಸಂದಿಯಲ್ಲಿ ತಾನು ತೆವಳ್ಕೊಳ್ತಾ ಹೋಗ್ತಾನೆ. ಈ ಕಲ್ಲನ್ನು ಎಳ್ಕೊಂಡು ತೆವಳ್ಕೊಂಡು ಹೋದಾಗ ಅಲ್ಲಿ ಇರುವ 2 ಮರಗಳು ಬಿದ್ದುಬಿಡ್ತವೆ, ಧಡಾದಂತ ಬಿದ್ದುಬಿಡ್ತವೆ. ಇದೇನಪ್ಪ ಅಂತ ನೋಡಿದಾಗ ಆ ಮರಗಳು ಎದ್ದು ದೇವತೆಗಳಾಗಿ ಬಂದು ಶ್ರೀಕೃಷ್ಣ ಪರಮಾತ್ಮನಿಗೆ, ಮಗು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿ ಹೋಗ್ತವೆ. ಯಾರಿವರು ಅಂದರೆ ಕುಬೇರರ ಮಕ್ಕಳು ಇವರು ಒಂದು ಸಲ ಒಬ್ಬ ಮಹರ್ಷಿ ಅದು ಕುಬೇರನ ಮನೆಗೆ ಹೋದಾಗ ಈ ಇಬ್ಬರು ದೊಡ್ಡ ಮಕ್ಕಳು, ಅಂದರೆ ದೊಡ್ಡವರಾಗಿರ್ತಾರೆ, ಪೂರ್ತಿ ನಗ್ನರಾಗಿರ್ತಾರೆ. ಇದನ್ನು ನೋಡಿ ಋಷಿ ಶಾಪ ಕೊಡ್ತಾನೆ. ಆ ಶಾಪವನ್ನು ಶ್ರೀಕೃಷ್ಣ ಪರಮಾತ್ಮನು ದ್ವಾಪರ ಯುಗದಲ್ಲಿ ಮಗುವಿನ ರೂಪದಲ್ಲಿ ಬಂದು ಅವರಿಬ್ಬರಿಗೆ ಶಾಪ ವಿಮೋಚನೆಯನ್ನು ಮಾಡ್ತಾನೆ. ನೋಡಿ, ಇದೊಂದು ಲೀಲೆ. ಇದು 2 ಲೀಲೆ ಆಯಿತು, ಭಗವಂತನ 2 ಲೀಲೆ ಆಯಿತು. 3ನೇ ಲೀಲೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಒಂದು ಸಲ ಈ ಗೋಪಾಲ ಬಾಲರೆಲ್ಲ ದನ ಕಾಯಿಸೋದಲ್ವ, ಬಾಲರು ಬಾಲಕಿಯರು ಎಲ್ಲ ದನ ಕಾಯಿಸ್ತಾ ಹೋಗ್ತಾರೆ. ಆವಾಗ ಇಂದ್ರನಿಗೆ ಸಿಟ್ಟು ಬಂದಿರುತ್ತೆ. ನನಗೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇಲ್ಲ, ನನಗೆ ಹವಿಸ್ಸನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಹಾಗಾಗಿ ಅವನು ಏನು ಮಾಡ್ತಾನೆ, ವರುಣ ದೇವನಿಗೆ ಹೇಳಿ ಅಗಾಧವಾದ ಮಳೆಯನ್ನು ಸುರಿಸ್ತಾನೆ. ಕಂಡು ಕೇಳದರಿಯಾದ, ಈಗ ನಾವು ಸುನಾಮಿ ಅಂತ ಹೇಳ್ತೇವಲ್ಲ, ಆ ಥರ ಮಳೆ ಬರುತ್ತೆ. ಆವಾಗ ಬಾಲಕ ಶ್ರೀಕೃಷ್ಣನು ಒಂದು 4-5 ವರ್ಷ ಆಗಿರ್ಬೋದು, ತನ್ನ ಕಿರು ಬೆರಳಿನಲ್ಲಿ, ಯೋಚನೆ ಮಾಡಿ, ತನ್ನ ಕಿರು ಬೆರಳಿನಲ್ಲಿ ಇಡೀ ಅಲ್ಲಿರೋ ದೊಡ್ಡ ಗೋವರ್ಧನ ಪರ್ವತವನ್ನು ಎತ್ತಿ ಬಿಡ್ತಾನೆ. ಮತ್ತು ಅವರಿಗೆ ಹೇಳ್ತಾನೆ, ನೀವೆಲ್ಲ ಬನ್ನಿ ಈ ಗೋವರ್ಧನ ಪರ್ವತದ ಕೆಳಗೆ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ಹಾಗಾಗಿ ಕಿರು ಬೆರಳಿನಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿದ ಶ್ರೀಕೃಷ್ಣನ ಪರಮಾತ್ಮನ ಬಾಲ ಲೀಲೆಗಳು ಅತ್ಯಂತ ಅದ್ಭುತವಾಗಿದೆ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ನನಗೆ ಬಾಲರೂಪಿ ಶ್ರೀಕೃಷ್ಣ ತುಂಬ ಇಷ್ಟ ಅಂತ. ಮುಂದೆ ಏನಾಗತ್ತೆ, ಕಂಸನಿಗೆ ಈ ಬಾಲಲೀಲೆಗಳೆಲ್ಲ ನಿಧಾನವಾಗಿ ಕಂಸನಿಗೆ ಗೊತ್ತಾಗತ್ತೆ. ಅಲ್ಲಿ ಯಾವುದೋ ನಂದಗಾಂವನಲ್ಲಿ ಒಂದು ಮಗು ಹುಟ್ಟಿದೆ ಅಂತೆ, ಅದೇನೇನೋ ಮಾಡ್ತಾ ಇದೆ ಅಂತೆ, ಅದು ಅತ್ಯದ್ಭುತ ಲೀಲೆಗಳನ್ನು ತೋರಿಸ್ತಾ ಇದೆ ಅಂತೆ ಅಂದಾಗ ಅವನಿಗೆ ಅವನು ಏನು ಮಾಡೋದು ಅಂತ ಅವನಿಗೆ ಗೊತ್ತಾಗೋಲ್ಲ. ಅವನು ಏನು ಮಾಡ್ತಾನೆ ನೋಡಿ, ದುರಾಚಾರಿಗಳು ಹೇಗೆ ಯೋಚನೆ ಮಾಡ್ತಾರೆ ಅಂತ ನೋಡಿ. ಕಂಸನು ಆದೇಶ ಮಾಡ್ತಾನೆ, ಯಾವ ಮಕ್ಕಳಿಗೆ 5 ವರ್ಷದ ಒಳಗಿರೋ ಮಕ್ಕಳನ್ನೆಲ್ಲ ಸಾಯಿಸಬೇಡಿ ಅಂತ, ನರಮೇಧ ಮಾಡಬೇಡಿ, ಮಕ್ಕಳ ಬಾಲ ಹತ್ಯೆ ಮಾಡಬೇಡಿ ಅಂತ ಹೇಳ್ತಾನೆ. ಹಾಗೆ ಅವನ ಮಾತನ್ನು ಕೇಳಿ ಈ ರಾಕ್ಷಸರು, ಕಂಸನಿಂದ ಪ್ರೇರೇಪಿತರಾದ ರಾಕ್ಷಸರು ಬಂದು ಎಲ್ಲ ಮಕ್ಕಳನ್ನು ಸಾಯಿಸ್ತಾರೆ. ಆ ಸಂದರ್ಭದಲ್ಲಿ ಪೂತನ ಅಂತ ಹೇಳ್ತಾರೆ. ಪೂತನ ಅನ್ನೋಳು ಏನು ಮಾಡ್ತಾಳೆ, ಇವಳು ಕಂಸನಿಗೆ ಸಂಬಂಧಪಟ್ಟವಳೆ, ಮಾಯಾವಿ. ಈ ರಾಕ್ಷಸರಿಗೆ ಒಂದು ವಿದ್ಯೆ ಇರುತ್ತೆ, ಮಾಯಾವಿ ವಿದ್ಯೆ ಅಂತ. ಮಾಯಾವಿ ವಿದ್ಯೆ ಅಂದರೆ ತಮ್ಮ ರೂಪವನ್ನು ಬದಲಾಯಿಸ್ಕೊಂಡು ಬರೋ ವಿದ್ಯೆ ಇರುತ್ತೆ. ಈ ಪೂತನ ಅನ್ನೋಳು, ರಾಕ್ಷಸಿಯಾದ ಪೂತನ ಅನ್ನೋಳು ಏನು ಮಾಡ್ತಾಳೆ, ಚಂದಾದೊಬ್ಬ ಯುವತಿ ಹಾಗೆ ತನ್ನನ್ನು ತಾನು ಬದಲಾಯಿಸ್ಕೊಂಡು ಯಶೋದೆ ಮನೆಗೆ ಬಂದು, ನಂದಗೋಪನ ಮನೆಗೆ ಬಂದು, ಆ ಮಗುವನ್ನು ನಾನು ನೋಡಬೇಕು, ಎಲ್ಲವರು ತುಂಬ ಈ ಮಗು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ಒಂದು ಸಲ ನಾನು ಮುದ್ದಾಡಬೇಕು ಅನ್ನುತ್ತಾರೆ. ಯಶೋದೆ ತುಂಬ ಮುಗ್ಧ ತಾಯಿ. ಹಾಗೆ ಅತ್ಯಂತ ಮುಗ್ಧರಿಗೆ ಭಗವಂತನ ಸಾನ್ನಿಧ್ಯ ಸಿಗತ್ತೆ ಅಂತ ಇದರಿಂದ ನಮ್ಗೆ ಗೊತ್ತಾಗತ್ತೆ. ಅವಳು ಆಯಿತು, ಅದಕ್ಕೆ ಏನಂತೆ, ಮಗುವನ್ನು ನೋಡು ಅಂತ ಹೇಳಿ ಮಗುವನ್ನು ಕೊಡ್ತಾಳೆ. ಈ ಸಂದರ್ಭದಲ್ಲಿ ಯಶೋದೆ ಮಗುವನ್ನು ಕೊಟ್ಟು ಕೆಲಸಕ್ಕೆ ಹೋಗ್ತಾಳೆ. ತನ್ನ ಮನೆ ಕೆಲಸಕ್ಕೆ ಹೋದಾಗ ಈ ಪೂತನ ರಾಕ್ಷಸಿ ಏನು ಮಾಡ್ತಾಳೆ ಅಂದರೆ, ತನ್ನ ಮೂಲೆಯಲ್ಲಿ ವಿಷದ ಹಾಲನ್ನು ಇಟ್ಟುಕೊಂಡು ಆ ಶ್ರೀಕೃಷ್ಣನಿಗೆ, ನನ್ನ ನೋಡಿ ಆ ಸಂದರ್ಭದಲ್ಲಿ ಹಾಲು ಕುಡಿಯೋ ಮಗು ಶ್ರೀಕೃಷ್ಣ, ಯೋಚನೆ ಮಾಡಿ.
ಹಾಲು ಕುಡಿಯೋ ಮಗು ಶ್ರೀಕೃಷ್ಣನಿಗೆ ತನ್ನ ಮೊಲೆ ಹಾಲನ್ನು ಕುಡಿಸ್ತಾಳೆ. ಭಗವಂತನಿಗೆ ಗೊತ್ತಾಗಲ್ವಾ? ಭಗವಂತನಾದ ಶ್ರೀಕೃಷ್ಣ ಏನು ಮಾಡ್ತಾನೆ, ಅವಳ ಮೊಲೆಯನ್ನು ಕಚ್ಚಿ ಆ ಹಾಲು, ಅವಳು ತನಗೆ ಕುಡಿಸ್ಬೇಕಾದ ಹಾಲು ಅವಳ ಇಡೀ ದೇಹಕ್ಕೆ ವ್ಯಾಪಿಸುವ ಹಾಗೆ ಮಾಡ್ತಾಳೆ. ಹೀಗೆ ವಿಷಯುಕ್ತವಾದ ದೇಹವನ್ನು ಹೊಂದಿ ಪೂತನ ಕಿರ್ಚಾಡಿಕೊಂಡು ಹೊರಗೆ ಬರ್ತಾಳೆ. ಹೊರಗೆ ಬಂದು ತನ್ನ ನಿಜ ರೂಪದಲ್ಲಿ ಸಾಯುತ್ತಾಳೆ. ಆ ನಿಜ ರೂಪ ಯಾವ ಮಟ್ಟಕ್ಕಿರುತ್ತೆ ಅಂತ ಭಾಗವತ ಇದು ಎಕ್ಸ್ಪ್ಲೈನ್ ಮಾಡಿರುತ್ತೆ. ಒಂದು ಪರ್ವತಾಕಾರ ರೂಪದಲ್ಲಿರುತ್ತೆ. ಅದನ್ನು ದಫನ್ ಮಾಡಲಿಕ್ಕೆ ಅಂತ ಒಂದು ಕೈ ಎತ್ತಬೇಕಾದ್ರೆ 30 ಜನ ಬೇಕಾಗಿತ್ತು. ಆ ಥರ ಒಂದೊಂದೇ ಪಾರ್ಟನ್ನು ಕಟ್ ಮಾಡಿ ದಫನ್ ಮಾಡಬೇಕಾಗತ್ತೆ. ಹೀಗೆ ಶ್ರೀಕೃಷ್ಣನು ಬಾಲಲೀಲೆಯಲ್ಲಿ ಪ್ರಪ್ರಥಮವಾಗಿ ಅವನನ್ನು ಕೊಲ್ಲಲು ಬಂದ ಪೂತನ ಸಂಹಾರ ಮಾಡ್ತಾನೆ. ಮುಂದೆ ಕಂಸನಿಗೆ ಇದು ನೋಡುವಾಗ ಅನ್ಸುತ್ತೆ, ಹಾಗಾದರೆ ಇದೇ ಮಗು ಇರ್ಬೋದು, ನನ್ನನ್ನು ಸಾಯಿಸುವ ಮಗು ಇದೇ ಇರ್ಬೋದು ಅಂತ ಅನ್ಸುತ್ತೆ. ಅವನು ನೆಕ್ಸ್ಟ್ ತೃಣಾವರ್ತ ಅನ್ನೋ ರಾಕ್ಷಸನ್ನು ಕಳಿಸ್ತಾನೆ. ಈ ತೃಣಾವರ್ತ ಏನು ಮಾಡ್ತಾನೆ ಅಂದರೆ, ದೊಡ್ಡ ಸುಂಟರ ಗಾಳಿ, ಸುನಾಮಿ ಥರ ಜೋರು ಬಂದು ನೀವು ಮೊನ್ನೆ ಟಿ ವಿಯಲ್ಲಿ ನೋಡಿರ್ಬೋದು. ಒಂದು ಜೋರಾಗಿ 100, 200, 300 ಮೀಟರ್ ವೇಗದಲ್ಲಿ ಗಾಡಿ ಬಂದು ಆ ಗಾಡಿಯಲ್ಲಿ ಒಬ್ಬ ಮನುಷ್ಯನ ಮೇಲೆ ಹೋದ. ಅದೇ ಥರ ನೋಡಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಹಾಗೆ ಅತ್ಯಂತ ಭೀಕರವಾದ ಸುಂಟರ ಗಾಳಿಯಾಗಿ ಬಂದು ಶ್ರೀಕೃಷ್ಣನನ್ನು ಮೇಲೆ ಹಾರಿಸ್ಕೊಂಡು ಹೋಗ್ತಾನೆ. ಆವಾಗ ಭಗವಂತನಾದ ಶ್ರೀಕೃಷ್ಣ ಏನು ಮಾಡ್ತಾನೆ, ತಾನು ಬ್ರಹ್ಮಾಂಡವಾಗಿ ಬೆಳೆದು ಬಿಟ್ಟು ಆ ತೃಣಾವರ್ತ ಸುರನನ್ನು ಹಿಡಿದು ಏನು ಮಾಡ್ತಾನೆ, ಅವನನ್ನು ಸಂಹಾರ ಮಾಡ್ತಾನೆ. ನೋಡಿ, ಇದು 2ನೇ ಸಂಹಾರ. ಬಾಲಲೀಲೆಯಲ್ಲೇ ಇದಾಗುವಂಥ ಸಂಹಾರ. 3ನೇದು ಶಕಟಾಸುರ ಅಂತ ಬರ್ತಾನೆ. ಇವನು ಎತ್ತಿನ ಬಂಡಿಯ ರೂಪದಲ್ಲಿ ಬಂದು ಯಶೋಧ ನಂದಗೋಪರ ಮನೆ ಮುಂದೆ ನಿಲ್ತಾನೆ. ಯಶೋಧೆ ಏನು ಮಾಡ್ತಾಳೆ, ಮನೆಯಲ್ಲಿ ಕೆಲಸ ಮಾಡಬೇಕು ಅಂತ ಈ ಮಗುವನ್ನು ಆ ಎತ್ತಿನ ಬಂಡಿಯ ಕೆಳಗೆ ಮಲಗಿಸಿ ಹೋಗಿರ್ತಾಳೆ. ಮಲಗಿಸಿ ನಾನು ಕೆಲಸ ಮಾಡಿ ಬಂದು ಮಗು ಮುಂದೆನೇ ಇದೆ ಅಂತ ನಾನು ಕೆಲಸ ಮಾಡಿ ಬರ್ತೇನೆ ಅಂತ. ಈ ಮಗು ಏನು ಮಾಡುತ್ತೆ, ತನ್ನ ಕಾಲನ್ನು, ಮಕ್ಕಳು ನೋಡಿ ಕಾಲನ್ನು ಆಡಿಸೋಲ್ವಾ, ಹಾಗೆ ಅದು ಕಾಲಾಡಿಸ್ತಾ ಇರುತ್ತೆ. ಈ ಶ್ರೀಕೃಷ್ಣ ಪರಮಾತ್ಮ, ಮಗುವಾದ ಶ್ರೀಕೃಷ್ಣ ಪರಮಾತ್ಮ ಆ ಬಂಡಿಯನ್ನು ಝಾಡಿಸಿ ಓದಿತಾನೆ. 2 ಕಾಲಿನಿಂದ ಝಾಡಿಸಿ ಓದಿತಾನೆ. ಈ ಒದ್ದ ರಭಸಕ್ಕೆ ಆ ಬಂಡಿ ಆಕಾಶದಲ್ಲಿ ಮೇಲೆ ಹೋಗಿ ಕೆಳಗೆ ಬಿದ್ದಾಗ ರಾಕ್ಷಸ ಶಕಟಾಸುರನು ಸತ್ತು ಬಿದ್ದಿರ್ತಾನೆ. ಇದು 3ನೇ ರಾಕ್ಷಸನ ಸಂಹಾರ. 4ನೇ ರಾಕ್ಷಸ ವತ್ಸಾಸುರ ಅಂತ ಬರ್ತಾನೆ. ವತ್ಸಾಸುರ ಅಂದರೆ ಕರು ಅಂತ ಅರ್ಥ. ವತ್ಸ ಏನು ಮಾಡ್ತಾನೆ, ಈ ನಂದಗೋಪರು ಎಲ್ಲ ಹಸು ಕರುವನ್ನು ಮೇಯಿಸ್ತಾ ಇರ್ತಾರಲ್ಲ, ಒಬ್ಬ ರಾಕ್ಷಸ ಕರುವಿನ ರೂಪದಲ್ಲಿ ಆ ಮಂದೆಯಲ್ಲಿ ಸೇರಿಕೊಳ್ತಾನೆ. ಶ್ರೀಕೃಷ್ಣ ಬಂದಾಗ ಅವನನ್ನು ಸಾಯಿಸಬೇಕು ತನ್ನ ರೂಪಕ್ಕೆ ಬಂದು ಅಂತ. ಆದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಾಗಿ ಅವನು ಆ 2 ಕಾಲುಗಳನ್ನು ಎತ್ತಿ ಒಗೆದು ಆ ವತ್ಸಾಸುರನ್ನು ವಧೆ ಮಾಡ್ತಾನೆ. ವಧೆ ಮಾಡಿದಾಗ ಅತ್ಯಂತ ದೊಡ್ಡದಾದ ರಾಕ್ಷಸ ಸತ್ತು ಬಿದ್ದಿರ್ತಾನೆ. ಇದು ಆಮೇಲೆ 5ನೇದಾಗಿ ಬಕಾಸುರನನ್ನು ಕಳಿಸ್ತಾನೆ. ಬಕಾಸುರ ಅಂದರೆ ಬಕಪಕ್ಷಿ ಅಂತ. ದೊಡ್ಡ ಬಕಪಕ್ಷಿಯಾಗಿ ಬಂದು ಅದು ಬಾಯಿ ತೆರೆದು ಮಗುವಾದ ಶ್ರೀಕೃಷ್ಣನನ್ನು ಏನು ಮಾಡಲಿಕ್ಕೆ ಬರುತ್ತೆ, ನುಂಗೋದಕ್ಕೆ ಬರುತ್ತೆ. ಶ್ರೀಕೃಷ್ಣ ಪರಮಾತ್ಮನು ಆ 2 ಅದು ಬಾಯಿ ತೆಗೆದಾಗ ಆ 2 ಬಾಯಿಯ ಇದನ್ನು ಹಿಡಿದು ಅದನ್ನು ಸೀಳಿ ಸಾಯಿಸಿಬಿಡ್ತಾನೆ. ಇದು 5ನೇ ಅಸುರ ಸಂಹಾರ ಆಗತ್ತೆ. 6ನೇದಾಗಿ ಅಘಾಸುರ ಅಂತ ಬರ್ತಾನೆ. ಈ ಅಘಾಸುರ ಅಂದರೆ ದೊಡ್ಡ ಹೆಬ್ಬಾವು. ಈ ಹೆಬ್ಬಾವಿನ ರೂಪದಲ್ಲಿ ಅಘಾಸುರ ಬಂದು ಈ ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಹೆಬ್ಬಾವನ್ನು ಶ್ರೀಕೃಷ್ಣ ಪರಮಾತ್ಮನು ಮರ್ದಿಸಿ ಸಾಯಿಸಿಬಿಡ್ತಾನೆ. ಹೀಗೆ 7ನೇದಾಗಿ ಧೇನುಕಾಸುರ ಬರ್ತಾನೆ. ಕತ್ತೆಯ ರೂಪದಲ್ಲಿ ಧೇನುಕಾಸುರ ಬರ್ತಾನೆ.
ತಲವನ ಅನ್ನೋ ವನದಲ್ಲಿ ಇವರು ಆಡ್ತಾ ಇದ್ದಾಗ ಆ, ಈ ಇವರು ಆಡ್ತಾ ಇದ್ದಾಗ ಗೋಪಾಲ ಬಾಲಕರಿಗೆ ತೊಂದರೆಯನ್ನು ಕೊಡಲಿಕ್ಕೆ ಮತ್ತು ಕೃಷ್ಣನನ್ನು ಸಂವಾದ ಮಾಡಲಿಕ್ಕೆ ಬರ್ತಾರೆ. ಇದನ್ನು ಗೊತ್ತಾಗಿ ಬಲರಾಮನು ಶ್ರೀಕೃಷ್ಣನ ಜೊತೆಗೆ ಇದ್ದ ಅವರ ಅಣ್ಣನಾದ ಬಲರಾಮನು ಈ ಧೇನುಕಾಸುರನನ್ನು ಸಾಯಿಸ್ತಾನೆ. ಇದಾದ ಮೇಲೆ ನೋಡಿ 8ನೇ ಅಸುರ ಬರ್ತಾನೆ. ಅವನ ಹೆಸರೇನು? ಪ್ರಲಂಬಾಸುರ. ಪ್ರಲಂಬಾಸುರ ಪ್ರಲಂಬಾಸುರ ಏನು ಅಂದರೆ, ಈ ಚಿಕ್ಕ ಮಕ್ಕಳು ನಾವು ಏನು ಮಾಡ್ತೇವೆ, ಬೆನ್ನಿನ ಮೇಲೆ ಇನ್ನೊಬ್ಬದನ್ನು ಎತ್ಕೊಂಡು ಹೋಗುವ ಒಂದು ಆಟ ಆಡ್ತಾರೆ. ಹಳ್ಳಿಗಳಲ್ಲಿ ನೀವು ನೋಡಿದ್ರೆ ಅದೊಂದು ಆಟ. ಅದು ಇಲ್ಲಿಂದ ಅಲ್ಲಿ ತನಕ ಬೆನ್ನಿನ ಮೇಲೆ ಎತ್ಕೊಂಡು ಹೋಗುವ ಆಟ. ತಾನೂ ಸೇರಿಕೊಳ್ತಾನೆ, ಮಾಯಾವಿಯಾಗಿ ತಾನೂ ಸೇರಿಕೊಳ್ತಾನೆ. ಇದು ಗೊತ್ತಾಗತ್ತೆ. ಈ ಬೆನ್ನಿನ ಮೇಲೆ ಕೂತು ಏನು ಮಾಡ್ತಾನೆ, ಬಲರಾಮನ ಬೆನ್ನಿನ ಮೇಲೆ ಕೂತು ತುಂಬ ದೊಡ್ಡ ಗಾತ್ರದಲ್ಲಿ ಬೆಳೀತಾನೆ. ಬಲರಾಮನಿಗೆ ಗೊತ್ತಾಗತ್ತೆ, ಅವನು ಎತ್ತಿ ಹೋಗುದು ಸಾಯಿಸ್ತಾನೆ ಪ್ರಲಂಬಾಸುರವನ್ನು. ಮತ್ತು ಕಾಳಿಯ ಅಂದರೆ ನೀವು ಯಮುನಾ ನದಿಯಲ್ಲಿ ಕಾಳಿಂಗ ಮರ್ದನ ಈ ಕಥೆಯನ್ನು ಕೇಳಿರ್ತೀರಿ. ಯಮುನಾ ನದಿ ಇರುತ್ತೆ. ಆ ಯಮುನಾ ನದಿಯಲ್ಲಿ ಗೋಪಿಕೆಯರು ಅಂದರೆ ಚಿಕ್ಕ ಮಕ್ಕಳು, ಗೋಪಾಲಕರು, ಶ್ರೀಕೃಷ್ಣ ಯಾವಾಗಲೂ ಹೋಗಿ ಸ್ವಿಮ್ಮಿಂಗ್ ಅಂತ ಈಗ ನಾವು ಹೇಳಲ್ವ, ಹಾಗೆ ಆಟ ಆಡ್ಲಿಕ್ಕೆ ಹೋಗ್ತಾನೆ. ಇದೇ ಸಂದರ್ಭವನ್ನು ಉಪಯೋಗಿಸಿ ಕಾಳಿ ಅನ್ನುವ ರಾಕ್ಷಸನು ಶ್ರೀಕೃಷ್ಣನ್ನು ಸಾಯಿಸಲಿಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿ ಶ್ರೀಕೃಷ್ಣ ಅನ್ನೋ ಮಗು ಅಂತ ನಿಮ್ಮ ಮನಸ್ಸಲ್ಲಿಗೆ ಬರಬೇಕು. ಶ್ರೀಕೃಷ್ಣ ಅನ್ನೋ ದೊಡ್ಡವನನ್ನು ಕಲ್ಪನೆ ಮಾಡ್ಕೊಳ್ಬೇಡಿ. ಒಂದು 4-5 ವರ್ಷದ ಮಗು, ಬಾಲಕ ಶ್ರೀಕೃಷ್ಣನು ಮೇಲಿನಿಂದ ಹಾರಿ ಕಾಳಿಯ ಮರ್ದನ ಮಾಡಿಬಿಡ್ತಾನೆ. ಆಮೇಲೆ ಆ ಕಾಳಿ ನಾನು ತಪ್ಪಾಯಿತು ಅಂತ ಹೇಳಿ ಬೇರೆ ಕಡೆಗೆ ಹೋಗತ್ತೆ. ಆಮೇಲೆ ನೋಡಿ 10ನೇದಾಗಿ ಅರಿಷ್ಟಾಸುರ ಬರ್ತಾನೆ. ಈ ಅರಿಷ್ಟಾಸುರ ಅಂದರೆ ದೈತ್ಯಾಕಾರದ ಹೋರಿ. ನೀವು ನೋಡ್ತೀರಂದ್ರೆ ಇವಾಗ ಹೋರಿಗುದ್ದಿ ಎಷ್ಟೋ ಜನ ಸಾಯಲ್ವ, ಸುಮ್ಮನೆ ನೀವು ಟಿ ವಿಯಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಹೋರಿಗುದ್ದಿ ಎಷ್ಟು ಜನ ಸಾಯ್ತಾರೆ ಅಂತ. ಈಗ ಅತೀ ಭಯಂಕರವಾದ ಅತೀ ದೊಡ್ಡದಾದ ಹೋರಿ ಬಂದು ಶ್ರೀಕೃಷ್ಣನಿಗೆ ಗುದ್ದಲಕ್ಕೆ ಬರುತ್ತೆ. ಅದನ್ನು 2 ಕೊಂಬುಗಳನ್ನು ಹಿಡಿದು ಗರಗರ ಅಂತ ತಿರುಗಿಸಿ ಶ್ರೀಕೃಷ್ಣ ಪರಮಾತ್ಮನು ಈ ಅರಿಷ್ಟಾಸುರನ್ನು ಸಂಹಾರ ಮಾಡ್ತಾನೆ. ಅನಂತರ ಕೇಶಿ ಅಂತ ಒಬ್ಬ ರಾಕ್ಷಸ ಕುದುರೆಯ ರೂಪದಲ್ಲಿ ಬರ್ತಾನೆ. ಹೀಗೆ ಬಂದ ರಾಕ್ಷಸನನ್ನು ಶ್ರೀಕೃಷ್ಣ ಪರಮಾತ್ಮನು ಸಾಯಿಸ್ತಾನೆ. ನೋಡಿ, ನಾನು ಯಾಕೆ ಇಷ್ಟು ಲಿಸ್ಟ್ ನಿಮಗೆ ಹೇಳಿದೆ ಅಂದರೆ, ಎಷ್ಟೋ ಜನಕ್ಕೆ ಭಾಗವತದಲ್ಲಿ ಶ್ರೀಕೃಷ್ಣ ಚರಿತ್ರೆಯಲ್ಲಿ ಕೃಷ್ಣನ ಬಾಲಲೀಲೆಗಳು ಗೊತ್ತಿರೋದಿಲ್ಲ. ಏನು ಅಲ್ಲಿ ಇಲ್ಲಿ ಗೊತ್ತಿರುತ್ತೆ, ಕಾಳಿಂಗ ಮರ್ದನ ಅಂತ ಗೊತ್ತಿರ್ತದೆ, ಗೋವರ್ಧನ ಪರ್ವತವನ್ನು ಹಿಡಿದು ಕಾಪಾಡೋದು ಗೊತ್ತಿರುತ್ತೆ, ಎತ್ತಿ ಕಾಪಾಡೋದು ಗೊತ್ತಿರುತ್ತೆ. ನೋಡಿ, ಈಗ ಯೋಚನೆ ಮಾಡಿ, 11 ಅಸುರರನ್ನು ತನ್ನ ತೀರಾ ಚಿಕ್ಕ ವಯಸ್ಸಿನಲ್ಲೇ ಶ್ರೀಕೃಷ್ಣ ಪರಮಾತ್ಮನು ಸಂವಾದ ಮಾಡಿದ. ಆಮೇಲೆ ತನ್ನ ಬಾಯಿಯಲ್ಲೇ ಬ್ರಹ್ಮಾಂಡವನ್ನು ತೋರಿಸಿದ. ಯಶೋದೆಗೆ ಬಾಯಿಯಲ್ಲೇ ಬ್ರಹ್ಮಾಂಡವನ್ನು ತೋರಿಸಿದ. ಇದು ಸಾಮಾನ್ಯ ಮನುಷ್ಯರಿಗೆ ಸಾಧ್ಯನಾ? ಭಗವಂತನಿಗಲ್ಲದೆ ಇದರಲ್ಲಿ ಯಾವುದಾದ್ರೂ ಒಂದು ಸಾಧ್ಯನೋ? ಯೋಚನೆ ಮಾಡಿ. ಯಾಕೆ ನಾವು ಶ್ರೀಕೃಷ್ಣ ಪರಮಾತ್ಮನನ್ನು ಸಾಕ್ಷಾತ್ ಭಗವಂತನೇ, ಬೇರೆ ಅಲ್ವೇ ಅಲ್ಲ, ಪರಬ್ರಹ್ಮ ಸ್ವರೂಪವೇ ಅಂತ ಯಾಕೆ ಹೇಳ್ತೇವೆ ಅಂದರೆ, ಇದು ನೀವು ನೋಡಿದಾಗ 5 ವರ್ಷದ ಒಳಗಿನ ಮಗು ಇಷ್ಟು ಲೀಲೆಗಳನ್ನು ತೋರಿಸತ್ತೆ ಅಂದರೆ ಇದು ಭಗವಂತನಲ್ಲದೇ ಇರೋ ಯಾರಿಗಾದರೂ ಸಾಧ್ಯ ಇದೆಯೋ? ಅದಕ್ಕೆ ನಾವು ಶ್ರೀಕೃಷ್ಣನನ್ನು ಅತ್ಯಂತ ಭಕ್ತರಾಗಿರ್ತೇವೆ. ಮಹಾವಿಷ್ಣುವಿನ ರೂಪವೇ ಶ್ರೀಕೃಷ್ಣ ಅನ್ನೋದನ್ನು ಇಡೀ ಹಿಂದೂ ಧರ್ಮ ನಂಬೋದು. ಯಾಕೆ ಅಂದರೆ ಅದಕ್ಕೆ ಶಂಕರರು ಏನು ಹೇಳ್ತಾರೆ, ಭಜ ಗೋವಿಂದಂ ಗೋವಿಂದನ್ ಭಜ ಮೂಢಮತೆ. ಭಗವಂತನಾದ ಶ್ರೀಕೃಷ್ಣನನ್ನು ಸ್ಮರಿಸು. ಗೋವಿಂದ ಅಂದರೆ ಶ್ರೀಕೃಷ್ಣ, ಗೋವಿಂದ ಅಂದರೆ ಮಹಾವಿಷ್ಣು, ಅವನನ್ನು ಸ್ಮರಿಸು. ಪ್ರಾಪ್ತೆ ಸನ್ನಿಹಿತೆ ಮರಣ್ಯೆ ನಹಿ ರಕ್ಷತೆ ಯುಕ್ತಿಂಕರಣೆ. 60 ವರ್ಷ ಆದಮೇಲೂ ಹಣ ಮಾಡೋದು ಹೇಗೆ, ಸೈಟು ಮಾಡೋದು ಹೇಗೆ, ಮೊಮ್ಮಕ್ಕಳ ಬಗ್ಗೆ ಅವರಿಗೆ ಅದು ಬಿಡುಗು. ಆ ಯೋಚನೆಯನ್ನು ಬಿಟ್ಟು ಗೋವಿಂದನನ್ನು ಭಜಿಸು ಅಂತ ಶಂಕರರು ಹೇಳ್ತಾರೆ, ಮಧ್ವರು ಹೇಳ್ತಾರೆ, ರಾಮಾನುಜಾಚಾರ್ಯರು ಹೇಳ್ತಾರೆ. ಈ ಸಂತ ಮಹಾಪುರುಷರು ಚಿಕ್ಕ ವಯಸ್ಸಿನಿಂದಲೇ ಭಗವಂತನ ಧ್ಯಾನವನ್ನು ಆರಾಧನೆಯನ್ನು ಮಾಡಬೇಕು ಅಂತ
ಯಾಕೆ ಹೇಳ್ತಾರೆ ಅಂದರೆ ಸಾಕ್ಷಾತ್ ಭಗವಂತ ಬಂದ್ರು ಭಗವಂತನೇ ಬಂದರೂ ಗೊತ್ತಿರೋಲ್ಲ. ಆಗಿನ ಕಾಲದಲ್ಲೂ ಗೊತ್ತಾಗಿಲ್ಲ. ಎಲ್ಲರಿಗೆ ಶ್ರೀಕೃಷ್ಣ ಪರಮಾತ್ಮನು ಸಾಕ್ಷಾತ್ ಭಗವಂತನೇ ಬಂದು ಎಷ್ಟೋ ಜನಕ್ಕೆ ಆಗಿನ ಕಾಲದಲ್ಲೂ ಗೊತ್ತಾಗೋಲ್ಲ. ಅಜ್ಞಾನಿಗಳು ಎಲ್ಲ ಕಾಲದಲ್ಲೂ ಇದ್ದಾರೆ. ಹಾಗಾಗಿ ನಾವು ಜ್ಞಾನಿಗಳಾಗಬೇಕು ಅನ್ನೋದಿದ್ದು ಪರಮಾರ್ಥ. ಆಮೇಲೆ ಮುಂದೆ ಏನಾಗತ್ತೆ ನೋಡಿ, ಕತೆ ಮುಂದುವರಿಸ್ತಾ ಹೇಳ್ತಾನೆ. ಮಥುರೆಯಲ್ಲಿದ್ದ ಕಂಸನಿಗೆ ಗೊತ್ತಾಗತ್ತೆ, ಓ ಇವನು ನನ್ನನ್ನು ಸಾಯಿಸೋವನೇ, ಇವನು ಸಾಯಿಸೋವನು ಹುಟ್ಟಿದ್ದು ದೇವಕಿ ಗರ್ಭದ ಅಷ್ಟಮ ಪುತ್ರನಾಗಿ ಹುಟ್ಟಿದ್ದು ಇವನೇ ಅಂತ ಇವನನ್ನು ಉಪಾಯವಾಗಿ ಮಥುರೆಗೆ ಕರ್ಕೊಂಡು ಬಂದು ಇವನನ್ನು ಸಾಯಿಸಬೇಕು ಅಂತ ಯೋಚನೆ ಮಾಡ್ತಾರೆ. ಅವನೇನು ಮಾಡ್ತಾನೆ, ಅವರನ್ನು ಒಂದು ಹಬ್ಬ ಮಾಡಿ, ಮಥುರೆಯಲ್ಲಿ ಒಂದು ಹಬ್ಬ ಮಾಡಿ, ಒಂದು ಜಾತ್ರೆ ಅಂತ ಈಗ ನಾವು ಹೇಳಲ್ವ, ಅಂಥದ್ದು ಮಾಡಿ ಆ ಇಬ್ಬರನ್ನು ಬಲರಾಮ ಮತ್ತು ಶ್ರೀಕೃಷ್ಣನನ್ನು ಬರುವಂತೆ ಮಾಡ್ತಾನೆ. ಬರುವಂತೆ ಮಾಡಿ ಅವನಿಗೆ ಶ್ರೀಕೃಷ್ಣ ಬಲರಾಮನ್ನು ಸಾಯಿಸುವುದಕ್ಕೆ ಹಂತವಾಗಿ, ಅಂದರೆ ಅಲ್ಲಿ ತಪ್ಪಿದ್ರೆ ಇಲ್ಲಿ ಸಾಯಬೇಕು, ಇಲ್ಲಿ ತಪ್ಪಿದ್ರೆ ಮೂರನೇ ಕಡೆ ಸಾಯಬೇಕು, ಮೂರನೇ ಕಡೆ ತಪ್ಪಿದ್ರೆ ನಾಲ್ಕನೇ ಕಡೆ ಸಾಯಿಸಬೇಕು. ಮೊದಲು ಆನೆಯನ್ನು ಇಟ್ಟು ಅದರಿಂದ ತುಳಿಸ್ಬೇಕು, ಅದಾಗಿಲ್ಲ ಅಂದರೆ ಮಲ್ಲರನ್ನು ಇಡಬೇಕು, ಅದಲ್ಲಾಗಿಲ್ಲ ಅಂದರೆ ರಾಕ್ಷಸರನ್ನು ಇಡಬೇಕು. ಈ ಥರ ಮಾಡ್ತಾನೆ ಕಂಸ. ಈ ಕಂಸ ಹೀಗೆ ಮಾಡುವಾಗ ಏನಾಗತ್ತೆ ಅಂದರೆ ಕೊನೆಗೆ ಅವರನ್ನೆಲ್ಲ ಸಾಯಿಸಿಬಿಡ್ತಾನೆ. ಅವರನ್ನೆಲ್ಲ ಸಾಯಿಸಿ ಶ್ರೀಕೃಷ್ಣ ಪರಮಾತ್ಮನು ಕಂಸನ ವಧೆ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಈ ಕಂಸನ ವಧೆ ಮಾಡಿದ ನಂತರ ನೋಡಿ, ಇದು ಕಂಸನ ವಧೆ ಮಾಡುವಾಗ ಯಾವ ವಯಸ್ಸಾಗಿರ್ಬೋದು, ತುಂಬ ದೊಡ್ಡ ವಯಸ್ಸೇನೂ ಆಗೋಲ್ಲ. ಯಾಕಂದರೆ ಈಗ ಶ್ರೀಕೃಷ್ಣ ಪರಮಾತ್ಮ ಮಥುರೆಯಲ್ಲಿ ಒಟ್ಟಾರೆ ಇದ್ದ ಕಾಲ ಅವನು 25 ವರ್ಷ ಆಗೋದ್ರೊಳಗೆ ಅಷ್ಟೇ. ಆಮೇಲೆ ಮುಂದೆ ಅವನು 125 ವರ್ಷ ಬದುಕಿದ್ದ, ಮತ್ತೆ 100 ವರ್ಷ ಇದ್ದದ್ದು ದ್ವಾರಕೆಯಲ್ಲಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಬೃಂದಾವನ, ಮಥುರೆ ಇಲ್ಲೆಲ್ಲ ಒಟ್ಟಾರೆ ಇದ್ದದ್ದು ಅವನು 25 ವರ್ಷ ಅಷ್ಟೇ. ಈ ಮಥುರೆಯಲ್ಲಿ ಕಂಸನ ವಧೆ ಮಾಡ್ತಾನೆ. ಹೀಗೆ ವಧೆ ಮಾಡಿದ ನಂತರ ಮುಂದಿನ ನರಕಾಸುರನ ವಧೆ ಮಾಡ್ತಾನೆ. ಈ ನರಕಾಸುರ ಅಂತ ಇರ್ತಾನೆ, ಅವನು ಏನು ಮಾಡಿರ್ತಾನೆ ಅಂದರೆ 16,000 ಯುವತಿಯರನ್ನು, ರಾಜಕುಮಾರಿಯರನ್ನು ಕರೆದು ಕಾರಾಗೃಹದಲ್ಲಿ ಇಟ್ಟಿರ್ತಾನೆ. ಈ ಶ್ರೀಕೃಷ್ಣ ಪರಮಾತ್ಮನು ಈ ನರಕಾಸುರರನ್ನು ವಧೆ ಮಾಡಿ 16,100 ಜನ ರಾಮಜಕುಮಾರಿಯನ್ನು ಬಿಡಿಸ್ತಾನೆ. ಅವ್ರು ಏನು ಹೇಳ್ತಾರೆ ಗೊತ್ತಾ, ಈಗ ನೀನು ನಮ್ಮನ್ನು ಬಿಡಿಸಿದ್ದೀಯ ಕರೆಕ್ಟ್, ನಮ್ಮನ್ನು ಮದುವೆ ಆಗೋರು ಯಾರು ಬೇಕಲ್ಲ. ಈ ಕಾರಾಗೃಹದಲ್ಲಿರೋ ಹುಡುಗಿಯರನ್ನು ಯಾರು ಮದುವೆ ಆಗ್ತಾರೆ ಕೃಷ್ಣ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಏನು ಮಾಡ್ಬೇಕು ಇವಾಗ ನಾನು ಅಂತ. ನೀನು ನಮ್ಮನ್ನು ಮದುವೆ ಆಗು ಅಂತ ಹೇಳ್ತಾರೆ. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಬೇಕು. ಶ್ರೀಕೃಷ್ಣ ಪರಮಾತ್ಮನು ಜಾರನಲ್ಲ. ಅವರಿಗೆ ಜೀವನವನ್ನು ಕೊಡುವುದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನು ಅತ್ಯಂತ ದಯೆಯಿಂದ, ಕರುಣೆಯಿಂದ 16,100 ಜನ ರಾಜಕುಮಾರಿಯರನ್ನು, ಅಲ್ಲಿ ಗೋಪಿಕಾಸ್ತ್ರೀಯರನ್ನು ಅಂತ ಬರ್ತಾರೆ, ಮದುವೆ ಆಗ್ತಾನೆ. ಅವನಿಗೆ 8 ಜನ ಮಡದಿಯರು ಇರ್ತಾರೆ, ಅಷ್ಟಮಹಿಷಿಯರು ಅಂತ. ಯಾರವರು ಅಂದರೆ ಸತ್ಯಭಾಮ ಅಂತ ಇರ್ತಾಳೆ. ಮತ್ತು 8 ಜನ ಅವನಿಗೆ ಹೆಂಡತಿಯರು ಇರ್ತಾರೆ. ಮುಂದೆ ಸ್ವಲ್ಪ ನೋಡೋಣ, ನಾವು ಕೊನೆಗೆ ನೋಡೋಣ. ಮುಂದೆ ನಾನೀಗ ಯಾರ ಸಂವಾದದ ಕಥೆ ಹೇಳ್ತಾ ಇದ್ದೇನೆ. ಕಂಸನ ಸಂವಾದ ಆಯಿತು, ನರಕಾಸುರನ ಸಂವಾದ ಆಯಿತು, ಮತ್ತು ಇನ್ನೊಬ್ಬ ರಾಕ್ಷಸ ಬರ್ತಾನೆ ಪೌಂಡ್ರಕ ಅಂತ. ಇವನೇನು ಅಂದರೆ ಮಾಯಾವಿ. ಇವನೇನು ಮಾಡ್ತಾನೆ, ಹೋದಲ್ಲೆಲ್ಲ ವಾಸುದೇವ ಕೃಷ್ಣ ನಾನೇ ಅಂತ ಈ ಕೃಷ್ಣನ ಪರವಾಗಿ ತಾನು ಫೇಕಾಗಿ ಅಭಿನಯನ ಮಾಡ್ತಾ ಇರ್ತಾನೆ, ಕೃಷ್ಣನಿಗೆ ಕೆಟ್ಟ ಹೆಸರು ಬರುವ ಹಾಗೆ ಮಾಡ್ತಾ ಇರ್ತಾನೆ. ಇದನ್ನು ಕಂಡುಹಿಡಿದ ಶ್ರೀಕೃಷ್ಣ ಪರಮಾತ್ಮ ಆ ಪೌಂಡ್ರಕನನ್ನು ಸಂವಾದ ಮಾಡ್ತಾನೆ. ಮುಂದೆ ಚಾಣೂರ ಮುಷ್ಟಿಕ. ಈ ಚಾಣೂರ ಮುಷ್ಟಿಕ ಅಂದರೆ ಕಂಸನನ್ನು ಸಾಯಿಸುವ ಮೊದಲು ಸಾಯಿಸಿದ್ದು ಇವರು ಮಲ್ಲರು. ಅನಂತರ ದಂತವಕ್ರ ಮತ್ತು ಶಿಶುಪಾಲ ಮತ್ತು ದಂತವಕ್ರರ ವಧೆ ಆಗುತ್ತೆ. ನೋಡಿ, ಈಗ ನೀವು ಇಲ್ಲಿ ತನಕ ಏನು ಕೇಳಿದ್ರಿ ಅಂದರೆ ಶ್ರೀಕೃಷ್ಣ ಪರಮಾತ್ಮನು
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಯಾಕೆ ಹೇಳಿದೆ ಅಂದರೆ, ಅವನು ಹುಟ್ಟಿನ ಕಾಲದಲ್ಲಿ ಇಷ್ಟೊಂದು ರಾಕ್ಷಸ ಶಕ್ತಿ ಇತ್ತು. ಈ ಇಡೀ ರಾಕ್ಷಸ ಶಕ್ತಿಯನ್ನು ನಾಶ ಮಾಡುವ ಅನಿವಾರ್ಯತೆ ಶ್ರೀಕೃಷ್ಣ ಪರಮಾತ್ಮನಿಗೆ ಇತ್ತು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನು ತಾನು ಅವತಾರ ತಾಳಿ ತನ್ನ ಲೀಲೆಗಳನ್ನು ತೋರಿಸಿ ಇಷ್ಟೂ ಜನ ಅಸುರರ ಸಂವಾದ ಮಾಡ್ತಾನೆ. ಇದು ಒಂದು ವಿಚಾರ. ಆದರೆ ಶ್ರೀಕೃಷ್ಣ ನನ್ನು ಗೋಪಿಲೋಲ ಕೃಷ್ಣ ಅಂತ ಹೇಳ್ತಾರೆ. ಗೋಪಿಲೋಲ ಹೇ ಗೋಪಾಲ ಅಂತ ಶ್ರೀಕೃಷ್ಣನ್ನು ಹೇಳ್ತಾರೆ ನೋಡಿ. ಆಮೇಲೆ ಶ್ರೀಕೃಷ್ಣನನ್ನು ಹೇಳ್ತಾರೆ, ಅವನಿಗೆ ಏನಪ್ಪ ಇದು, ಎಷ್ಟು ಜನ ಹೆಂಡತಿಯರು ಅಂತ ಅಲ್ವಾ, ಹಾಗೆ ಹೇಳ್ತಾರೆ. ನಮಗೆ ಒಂದು ಹೆಂಡತಿಯನ್ನು ಮ್ಯಾನೇಜ್ ಮಾಡಲಿಕ್ಕಾಗಲ್ಲ. ಹಾಗೆ ಹೇಳುವಾಗ ನಾವು ಒಂದು ಯೋಚನೆ ಮಾಡಬೇಕು, ಇದು ಭಗವಂತನಿಗೆ ಮಾತ್ರ ಸಾಧ್ಯ ಇರೋ ವಿಷಯ, ಸಾಮಾನ್ಯ ಜನರಿಗೆ ಅಲ್ಲ. ನಾವು ನಮ್ಮನ್ನು ಭಗವಂತನ ಜೊತೆಗೆ ಕಂಪೇರ್ ಮಾಡಬಾರ್ದು. ಭಗವತ್ ಶಕ್ತಿಯೇ ಬೇರೆ, ನಮ್ಮ ಶಕ್ತಿಯೇ ಬೇರೆ. ನಮ್ಮ ಶಕ್ತಿ ಅತ್ಯಂತ ಕ್ಷುಲ್ಲಕವಾದ್ದು, ಭಗವಂತನ ಶಕ್ತಿ ಮಹಾಶಕ್ತಿ ಆಗಿರೋದು ನೋಡಿ. ರುಕ್ಮಿಣಿ, ಸತ್ಯಭಾಮಿ, ಜಾಂಬವತಿ, ಕಾಳಿಂದಿ, ಮಿತ್ರವೃಂದ, ನಾಗನ ಜೀತಿ ಅಥವಾ ಅವಳನ್ನು ಸತ್ಯ ಅಂತ ಕರೀತಾ ಇದ್ರು, ಭದ್ರ ಮತ್ತು ಲಕ್ಷ್ಮಣ, ಹೀಗೆ 8 ಜನ ಪಟ್ಟಮಹಿಷಿಯರು ಅಂದರೆ ರಾಣಿಯರು ಇದ್ದರು. ಅವರಿಗೆ ಒಬ್ಬೊಬ್ಬರಿಗೆ 10 ಜನ ಮಕ್ಕಳಾದರು. ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಇವರಿಂದ ಆದ ಮಕ್ಕಳು ನೋಡಿ, 8 ಜನಕ್ಕೆ 10 ಅಂದರೆ 80 ಮಕ್ಕಳಾದರು. ಆಮೇಲೆ ಮೊಮ್ಮಕ್ಕಳು ಬೇಕಾದಷ್ಟು ಜನ ಆಗಿದ್ದಾರೆ. ಅದು ಬಿಟ್ಟು 16,100 ರಾಜಕುಮಾರಿಯವರು ಶ್ರೀಕೃಷ್ಣನನ್ನು ವರಿಸ್ತಾ ಇದ್ದರು. ಅದರ ಜೊತೆಗೆ ರಾಧೆ ಇದ್ದರು. ರಾಧೆ ಅತ್ಯಂತ ನೋಡಿ, ರಾಧಾಕೃಷ್ಣ ಅಂತ ತುಂಬ ಇಷ್ಟು ರಾಣಿಯರಿದ್ದರು. ರಾಧಾಕೃಷ್ಣ ಅನ್ನೋದೇ ಫೇಮಸ್. ನೀವು ದ್ವಾರಕೆಗೆ ಹೋದರೆ ಅದೇ ಹೇಳ್ತಾರೆ, ಅಲ್ಲಿ ಅವರು ರಾಧೆ 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 ಅಂತಾರೆ. ಅಂದರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ರಾಧೆ ಅನ್ನೋದೊಂದು ಹೆಣ್ಣು ಅಲ್ಲ, ಹೆಣ್ಣಿನ ರೂಪದಲ್ಲಿರೋ ಪರಮ ಪ್ರೇಮ, ಪರಮ ಭಕ್ತಿ ಅಂತ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ರಾಧೆ ಅಂದರೆ ಶ್ರೀಕೃಷ್ಣನ ಪರಮ ಭಕ್ತ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಕೃಷ್ಣ ಹೇಳೋ ಬದಲು ರಾಧೆ ಅಂತ ಹೇಳಬೇಕು ಅಂತ. ಹಾಗಾಗಿ ಈ ರಾಧೆಯು ಶ್ರೀಕೃಷ್ಣನ ಆಧ್ಯಾತ್ಮಿಕವಾದ ಒಂದು ಶಕ್ತಿಯಾಗಿ, ಅವನ ಸ್ನೇಹಿತೆಯಾಗಿ ಶ್ರೀಕೃಷ್ಣ ಅವತಾರದಲ್ಲಿ ಕಂಡುಬರುತ್ತೆ ನೋಡಿ. ಫ್ಯಾಮಿಲಿ ಲೈಫ್, ಶ್ರೀಕೃಷ್ಣನ ಫ್ಯಾಮಿಲಿ ಲೈಫ್ ನೋಡಿದ್ರೆ ನೋಡಿ, 8 ಅಷ್ಟಮಹಿಷಿಯರು, 16,100 ಜನ ರಾಜಕುಮಾರಿಯರು, ರಾಧೆ, ಇಷ್ಟು ಜನ ಹೆಂಗಸರು ಅವನ ಜೀವನದಲ್ಲಿ ಬಂದರು. ಈಗ ಈ ಗೋಪಿ ಲೋಲ ಶ್ರೀಕೃಷ್ಣಂದು ಒಂದು ಗೋಪಿಕೆಯರ ಜೊತೆಗೆ ಅವನ ಇದು ಹೇಗಿತ್ತು ಅನ್ನೋದಕ್ಕೆ 2 ಕಥೆಗಳು ಬರ್ತವೆ ಮುಖ್ಯವಾಗಿ. ಒಂದು ಯಾವುದು, ಗೋಪಿಕೆಯ ಸ್ತ್ರೀಯರ ವಸ್ತ್ರ ಕದ್ದಿದ್ದು, ಇನ್ನೊಂದು ರಾಸಲೀಲೆ ಮತ್ತು ಬೆಣ್ಣೆ ಕದ್ದದ್ದು. ಚಿಕ್ಕ ವಯಸ್ಸಲ್ಲಿ ಮಗು ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಎಲ್ಲ ಗೋಪಿಕಾ ಸ್ತ್ರೀಯರ ಮನಸ್ಸಿಗೆ ಹೋಗಿ ಬೆಣ್ಣೆ ಕದೀತಾನೆ. ಇದರ ಆಧ್ಯಾತ್ಮಿಕ ಅರ್ಥ ಏನು ಗೊತ್ತಾ? ಬೆಣ್ಣೆ ಕದೀತಾನೆ ಅಂದರೆ ಹೃದಯದಲ್ಲಿರೋ ಬೆಣ್ಣೆಯಂಥ ಮನಸ್ಸನ್ನು ಕದೀತಾನೆ ಅಂತ. ನಾವು ಸಾಮಾನ್ಯವಾಗಿ ಕೃಷ್ಣ ಬೆಣ್ಣೆ ಕದೀತಾನೆ, ಯಾಕೆ ಕೃಷ್ಣನಿಗೆ ಬೆಣ್ಣೆ ಸಿಗ್ತಾ ಇರಲಿಲ್ವ? ಯಶೋದೆ ಮನೆಯಲ್ಲಿ ಬೆಣ್ಣೆ ಸಿಗ್ತಾ ಇರಲಿಲ್ವ? ಬೆಣ್ಣೆಯಂತಹ ನಿಮ್ಮ ಮನಸ್ಸನ್ನು ಭಗವಂತ ನನಗೆ ಕೊಡಿ ಅಂತ ಕೃಷ್ಣ ಹೇಳ್ತಾನೆ. ಕೊಟ್ಟಿಲ್ಲ ಅಂದರೆ ನಾನೇ ತಗೊಳ್ತೇನೆ ಅಂತ. ದಯಾವಂತನಾದ ಭಗವಂತ ಹೇಳೋ ಅದಕ್ಕೆ ಇದನ್ನು ಲೀಲೆ ಅಂತ ಹೇಳ್ತೇವೆ ನಾವು ಕದ್ರೆ ಬೆಣ್ಣೆ ಕಳ್ಳ. ಶ್ರೀಕೃಷ್ಣ ಪರಮಾತ್ಮ ಕದ್ರೆ ಅದರ ಹಿಂದೆ ಆಧ್ಯಾತ್ಮಿಕ ಅರ್ಥ ಏನು ಗೊತ್ತಾ? ಬೆಣ್ಣೆಯಂಥ ಮನಸ್ಸನ್ನು ನನಗೆ ಕೊಡು, ಅದನ್ನು ನಾನು ನಿನ್ನ ಮನಸ್ಸನ್ನು ನನ್ನಲ್ಲೇ ಲೀನ ಮಾಡಿ ನಿನಗೆ ಮೋಕ್ಷ ಕೊಡ್ತೇನೆ ಅಂತ ಇದ್ದ ಅರ್ಥ. ಆಮೇಲೆ 2ನೇ ಸಂದರ್ಭದಲ್ಲಿ ಎಲ್ಲ ಗೋಪಿಕಾ ಸ್ತ್ರೀಯರು ಕೆಲವರು ಹೋಗಿ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ನದಿಯಲ್ಲಿ ಸ್ನಾನ ಮಾಡಿದ ಗೋಪಿಕಾ ಸ್ತ್ರೀಯರನ್ನು ಬಟ್ಟೆಯನ್ನು ಶ್ರೀಕೃಷ್ಣ ಪರಮಾತ್ಮ ಎತ್ತಿಕೊಂಡು ಮರದ ಮೇಲೆ ಕೂತ್ಕೊಳ್ತಾನೆ. ಅವನೊಂದು ಮಾತು ಹೇಳ್ತಾನೆ, ಅಲ್ಲಿ ನಿಮಗೆ ಬಟ್ಟೆ ಬೇಕಾದರೆ ಹಾಗೆ ಬನ್ನಿ, ನಗ್ನರಾಗಿ ಬನ್ನಿ. ನಮಗೆ ನೀವು ಸಾಮಾನ್ಯ ಅರ್ಥದಲ್ಲಿ ಕೇಳುವಾಗ
ಕೃಷ್ಣನ ಬಗ್ಗೆ ಅಪಾರವಾಗಿ ಕೆಟ್ಟ ಭಾವನೆ ಬರುತ್ತೆ. ಇಲ್ಲಿ ಭಗವಂತ ಏನು ಹೇಳಲಿಕ್ಕೆ ಸಂದೇಶ ಏನು ಗೊತ್ತಾ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು 3 ಗುಣಗಳು, ತಮೋಗುಣ, ರಜೋಗುಣ, ಸಾತ್ವಿಕ ಗುಣವನ್ನು ಬಿಟ್ಟು ಬಂದವರು ಬನ್ನಿ, ನನ್ನಲ್ಲಿ ಬನ್ನಿ. ದೇಹದ ಅಭಿಮಾನವನ್ನು ಬಿಟ್ಟು ನನ್ನಲ್ಲಿ ಬನ್ನಿ, ನನ್ನಲ್ಲಿ ಐಕ್ಯರಾಗಿ ಅನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಲ್ಲಿ ಗೋಪಾಲಕಾಸ್ತ್ರೀಯರ ವಸ್ತ್ರ ಅಪಹರಣ ಆಗಿತ್ತೇ ವಿನಃ ಬೇರೆ ಉದ್ದೇಶ ಇಲ್ಲ. ನೀವು ಸಾಮಾನ್ಯ ದೃಷ್ಟಿಯಲ್ಲಿ ಯೋಚಿಸಬಾರ್ದು. ಭಾಗವತವನ್ನು ಕೇಳುವಾಗ, ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಕೇಳುವಾಗ ನಮ್ಮ ದೃಷ್ಟಿಯಲ್ಲಿ, ನಮ್ಮ ಲೆವೆಲಿಗೆ ಕೃಷ್ಣನ್ನು ಕರ್ಕೊಂಡು ಬಂದು ಯೋಚಿಸಬಾರ್ದು. ಮತ್ತು ಅತ್ಯಂತ ಒಂದು ವಿಚಾರ, ದೊಡ್ಡ ವಿಷಯ ರಾಸಲೀಲೆ ಅಂತ. ಇವತ್ತು ನೀವು ಮಥುರಾದಲ್ಲಿ, ಬೃಂದಾವನದಲ್ಲಿ ಹೋದ್ರೆ ಆ ಜಾಗ ಸಿಗತ್ತೆ. ರಾಸಲೀಲೆ ಏನಪ್ಪ ಇದು ರಾಸಲೀಲೆ ಅಂದರೆ, ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೊಳಲು ನಾದವನ್ನು, ಕೃಷ್ಣನ ವೇಣುನಾದವನ್ನು ಮಾಡ್ತಾ ಇದ್ದಂತೆ. ಆ ಸಂದರ್ಭದಲ್ಲಿ ಗೋಪಿಕಾ ಪ್ರಿಯರೆಲ್ಲ ಬಂದು ಅವನ ಸುತ್ತಲೂ ಬಂದು ನೃತ್ಯವನ್ನು ಮಾಡುತ್ತಾ ಇದ್ದರು ಅಂತ ಇದು ಮೇಲಿನ ನೋಟದ ಅರ್ಥ. ಒಳಗಿನ ನೋಟದ ಅರ್ಥ ಏನು ಅಂದರೆ, ಪರಬ್ರಹ್ಮ ಸ್ವರೂಪಿಯಾದ ಶ್ರೀಕೃಷ್ಣ ಪರಮಾತ್ಮನು ಮುಂಬನ ಸುತ್ತಲೂ ಅತ್ಯಂತ ಪುಣ್ಯಾತ್ಮರಾದ ಜೀವಾತ್ಮಗಳು ತಾನು ಪರಮಾತ್ಮನ ಜೊತೆಗೆ ಒಂದಾಗಲು ಬಂದಿದ್ದರು, ಭಕ್ತರಾಗಿ, ಭಗವಂತನ ಭಕ್ತರಾಗಿ ಬಂದಿದ್ದರು ಅಂತ ಇದರರ್ಥ. ರಾಸಲೀಲೆ ಬಗ್ಗೆ ತುಂಬ ವರ್ಣನೆ ಇದೆ, ಭಾಗವತದಲ್ಲಿ ವರ್ಣನೆ ಇದೆ. ಇವತ್ತು ನೀವು ಅಲ್ಲಿ ಮಥುರಾ ಬೃಂದಾವನದಲ್ಲಿ ನೋಡಿದರೆ ಇವತ್ತು ಆ ವಿಷಯವನ್ನು ನೀವು ನೋಡ್ಬೋದು, ಗಮನಿಸ್ಬೋದು. ಹಾಗಾದರೆ ಗೋಪಿಕಾ ಪ್ರಿಯರ ಜೊತೆಗೆ 3 ಪ್ರಸಂಗಗಳು, ಬೆಣ್ಣೆ ಕದ್ದ ಪ್ರಸಂಗ, ವಸ್ತ್ರ ಕದ್ದ ಪ್ರಸಂಗ ಮತ್ತು ರಾಸಲೀಲೆ ಪ್ರಸಂಗ ಬರುತ್ತೆ. ಹೀಗೆ ಈ ಶ್ರೀಕೃಷ್ಣ ಪರಮಾತ್ಮನು ಇದೆಲ್ಲ ಮಾಡಿ ಕೊನೆಗೆ ತನ್ನ ಒಂದು 25 ವರ್ಷ 28 ವರ್ಷ ಆದಮೇಲೆ ಎಲ್ಲಿಗೆ ಹೋಗ್ತಾನೆ? ದ್ವಾರಕೆಗೆ ಹೋಗ್ತಾನೆ. ಯಾಕೆ ದ್ವಾರಕೆಗೆ ಹೋಗ್ತಾನೆ ಅಂದರೆ, ಮಥುರೆಯಲ್ಲಿ ಏನಾಗತ್ತೆ, ಈ ಜರಾಸಂಧ ಅನ್ನೋ ಅವನಿರ್ತಾನೆ, ಅವನು ಪದೇ 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 ಬಂದು ಈ ಮಥುರೆಯನ್ನು ಅಟ್ಯಾಕ್ ಮಾಡ್ತಾನೆ. 16-17 ಸಲ ಈ ಮಥುರೆಯನ್ನು ಅಟ್ಯಾಕ್ ಮಾಡಿ ಅಲ್ಲಿದ್ದ ಯಾದವರಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಯೋಚನೆ ಮಾಡ್ತಾನೆ, ಯಾದವರಿಗೆ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ಶಿಫ್ಟ್ ಆಗಿಬಿಡ್ತಾನೆ. ಯಾದವ ಕುಲದ ಜೊತೆಗೆ ಎಲ್ಲರ ಜೊತೆಗೆ ದ್ವಾರಕೆಗೆ ಶಿಫ್ಟ್ ಆಗ್ತಾನೆ. ಮುಂದೆ ಜರಾಸಂಧನ ಸಂವಾದ ಆಗತ್ತೆ, ಭೀಮ ಜರಾಸಂಧನನ್ನು ಸಾಯಿಸ್ತಾನೆ, ಆ ಕಥೆನೂ ಬರುತ್ತೆ. ದ್ವಾರಕೆಯಲ್ಲಿ ಇದೆಲ್ಲ ಬಂದ ಶ್ರೀಕೃಷ್ಣ ಮುಂದೆ ಏನಾಗತ್ತೆ ಅಂದರೆ, ನಮಗೆ ಮಹಾಭಾರತದ ಕಥೆ ಬರುತ್ತೆ. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪಕ್ಷಪಾತಿಯಾಗಿ ಈ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ ಹೇಗೆ ಪಾಂಡವರನ್ನು ಗೆಲ್ಲಿಸಿದನು. ಅರ್ಜುನನಿಗೆ ಯುದ್ಧದ ಮಧ್ಯದಲ್ಲಿ ಗೀತೋಪದೇಶ ಮಾಡ್ತಾನೆ. ಭಗವದ್ಗೀತೆಯ ಉಪದೇಶ ಆದಿಯಲ್ಲಿ ಯುದ್ಧದ ಮಧ್ಯದಲ್ಲಿ, ಕುರುಕ್ಷೇತ್ರದ ಮಧ್ಯದಲ್ಲಿ. ನಂತರ ತನ್ನ ಅವತಾರ ಪರಿಸಮಾಪ್ತಿಯ ಕಾಲದಲ್ಲಿ ಉದ್ಧವನಿಗೆ ಜ್ಞಾನೋಪದೇಶ, ಉದ್ಧವ ಗೀತೆ ಮಾಡ್ತಾನೆ. ಮತ್ತೆ ಅರ್ಜುನ ಹೇಳ್ತಾನೆ, ನೀನು ಆ ಯುದ್ಧದ ಟೈಮಲ್ಲಿ ಏನೋ ಹೇಳಿದೆಯಲ್ಲ, ಏನು ಹೇಳಿದೆ ಅಂತ ಸರಿಯಾಗಿ ನನಗೆ ಅರ್ಥ ಆಗಿಲ್ಲ, ಈಗ ಇನ್ನೊಂದಲ್ಲ ಹೇಳು ಅಂದ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯುದ್ಧ ಸಮಯದಲ್ಲಿ ನಾನು ಹೇಳಿದ್ದು ಬೇರೆ, ಈಗ ನಾನು ನಿನಗೆ ಹೇಳೋದು ಬೇರೆ ಅಂತ ಉತ್ತರ ಗೀತೆಯನ್ನು, ಪೂರ್ತಿ ಜ್ಞಾನಭರಿತವಾದ ಉತ್ತರ ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳ್ತಾನೆ. ಹಾಗಾದರೆ ಭಗವದ್ಗೀತೆ, ಉದ್ಧವ ಗೀತೆ, ಉತ್ತರ ಗೀತೆ ಇದೆಲ್ಲವನ್ನು ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ. ಇದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಹಾಗಾಗಿ ನಾನು ನಿಮಗೆ ಹೇಳಿದೆ, ಇದು ಬರೀ ಭಕ್ತಿ ಪ್ರಧಾನ ಅಂತ ಅಂದ್ಕೊಳ್ಬೇಡಿ. ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನಕ್ಕೂ ತುಂಬ ಮಹತ್ವ ಇದೆ, ಭಕ್ತಿಗೂ ತುಂಬ ಮಹತ್ವ ಇದೆ.
ಇದೆರಡು ಬರ್ಬೇಕಾದ್ರೆ ವೈರಾಗ್ಯ ಬರಬೇಕು ಅನ್ನೋದು. ವೈರಾಗ್ಯ ಬರಬೇಕು. ವೈರಾಗ್ಯ ಅಂದ್ರೇನು? ಈ ಹುಟ್ಟು ಸಾವು ನಡೀತಾ ಇರುತ್ತೆ, ಈ ಚಕ್ರದಿಂದ ಹೊರಗೆ ಬರಬೇಕು ಅನ್ನೋದು ಬಂದಾಗ ನೀವು ಆತ್ಮತತ್ವದತ್ತ ಹೋಗ್ತೀರಿ, ಭಗವಂತನ ಭಕ್ತಿ ಮಾಡ್ತೀರಿ, ಇಲ್ಲ ಭಗವಂತನ ಜ್ಞಾನ ಸ್ವರೂಪಿಯಾಗಿ ಭಗವಂತನ ನೋಡ್ತೀರಿ, ಇಲ್ಲ ಭಕ್ತಿ ಸ್ವರೂಪವಾಗಿ ನೋಡ್ತೀರಿ. ಯಾವುದಾದ್ರೂ ಒಂದು ಭಗವಂತನ ಸ್ವರೂಪದಲ್ಲಿ ನೀವು ಲೀನ ಆಗ್ತೀರಿ. ಮೊದಲು ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಂಡು ಭಗವಂತನ ಸ್ವರೂಪವನ್ನು ದಲ್ಲಿ ಒಂದಾಗಬೇಕು ಅನ್ನೋದು ಅದ್ವೈತ ತತ್ವ. ಭಗವಂತನ ಸ್ವರೂಪವನ್ನು ಧ್ಯಾನಿಸಬೇಕು, ಪೂಜಿಸಬೇಕು ಮುಂತಾದ್ದು ದ್ವೈತ ತತ್ವ. ಯಾವುದೇ ತತ್ವದಲ್ಲಿ ಹೋಗಿ ಅದು ಒಳ್ಳೆಯದು, ಯಾವ ತತ್ವವು ತಪ್ಪೇನೂ ಅಲ್ಲ. ಹೀಗೆ ಮುಂದುವರಿದು ಏನಾಗತ್ತೆ, ತನ್ನ ಈ ಪೂರ್ತಿಯಾಗಿ ಇದೆಲ್ಲ ತಾನು ಬಂದ ಕಾರ್ಯ ಮುಗೀತು ಅನಿಸತ್ತೆ ಶ್ರೀಕೃಷ್ಣ ಪರಮಾತ್ಮನಿಗೆ. ಬಾಲಕನಾದ ಶ್ರೀಕೃಷ್ಣ ಪರಮಾತ್ಮ ವಸುದೇವ ದೈವಕಿಯರಲ್ಲಿ ಹುಟ್ಟಿದ ಭಗವಂತ ಇಷ್ಟೆಲ್ಲ ಲೀಲೆಗಳನ್ನು ಮಾಡಿ, ಅಸುರ ಸಂವಾಸವನ್ನು ಮಾಡಿ, ಭಕ್ತರ ಉದ್ಧಾರವನ್ನು ಮಾಡಿ, ಪಾಂಡವರಿಗೆ ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಜಯಿಸುವಂತೆ ಮಾಡಿ. ಅಲ್ಲಿ ನೋಡಿ, ಪಾಂಡವರಿಗೆ ಯುದ್ಧ ಜಯಿಸೋದು ಕೃಷ್ಣನಿಗೆ ಮುಖ್ಯ ಆಗೇ ಇರಲಿಲ್ಲ. ನಾವು ಅಂದ್ಕೊಳ್ತೇವೆ ಪಾಂಡವ ಪಕ್ಷಪಾತಿ ಅಲ್ಲ, ಕೃಷ್ಣ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಧರ್ಮದ ಜೊತೆಗಿರುವ ಕೌರವರ ಕಡೆಗೆ ಯಾರ್ಯಾರಿರ್ತಾರೆ ಅವರೆಲ್ಲ ಒಂದು ಒಟ್ಟಾಗಿ ಬರಲಿ, ಅವರನ್ನೆಲ್ಲ ಸಂವಾದ ಮಾಡೋದು ಸುಲಭ ಅನ್ನುವ ದೃಷ್ಟಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕುರುಕ್ಷೇತ್ರದಲ್ಲಿ ಪಾಂಡವರ ಪರವಾಗಿ ನಿಂತ, ಅಂದರೆ ಧರ್ಮದ ಪರವಾಗಿ ನಿಂತ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅವನಿಗೆ ಪಾಂಡವರಿಂದ ಆಗಬೇಕಾದ್ದು ಏನೂ ಇಲ್ಲ, ಕೌರವರಿಂದ ಆಗಬೇಕಾದ್ದು ಏನೂ ಇಲ್ಲ. ಅವನಿಗೆ ಆಗಬೇಕಾದ್ದು ಜಗತ್ತಿನ ಧರ್ಮ ಸಂರಕ್ಷಣೆ ಅಷ್ಟೇ ಅಂತ ಇದು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನಾವು ಸಾಮಾನ್ಯವಾಗಿ ಇಟ್ಕೊಳ್ಬಾರ್ದು. ನಮ್ಮ ಹಾಗೆ ನಾವು ಪಕ್ಷಪಾತಿಯಾಗಿ ಯಾರೋ ಒಂದು ಕಡೆ ಇರ್ತೇವೆ ಅಲ್ಲ. ಮುಂದೆ ಏನಾಗತ್ತೆ, ತನ್ನ ಅವತಾರ ಸಮಾಪ್ತಿಯ ಸಮಯ ಬರುತ್ತೆ. ಈ ಸಂದರ್ಭದಲ್ಲಿ ಈ ಯದುವಂಶದಲ್ಲಿ ಏನಾಗಿರುತ್ತೆ ಅಂದರೆ, ಅತ್ಯಂತ ಈ ಯದುವಂಶದಲ್ಲಿ ಮದ್ಯಪಾನ ಮತ್ತು ಅನೇಕ ಕೆಟ್ಟ ವಿಚಾರಗಳು ಜಾಸ್ತಿ ಆಗ್ತಾ ಇರುತ್ತೆ. ಭಗವಂತನಿಗೆ ಅನಿಸುತ್ತೆ, ನಾನು ಹೋಗುವ ಮೊದಲು ನನ್ನ ವಂಶವನ್ನು ನಾಶ ಮಾಡಿ ಹೋಗಬೇಕು. ಅದು ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಬೇಕು. ಬೇರೆಯವರ ವಂಶವನ್ನು ನಾಶ ಮಾಡಬೇಕು ಅನ್ನೋದು, ಬೇರೆಯವರನ್ನು ಸಾಯಿಸಬೇಕು, ರಾಕ್ಷಸರನ್ನು ಸಾಯಿಸಬೇಕು ಅನ್ನೋದು ಸಾಮಾನ್ಯ ಧರ್ಮ. ಇಲ್ಲಿ ಭಗವಂತ ಹೇಳ್ತಾನೆ, ಯದುಕುಲದಲ್ಲಿ ಅತ್ಯಂತ ಕೆಟ್ಟ ಜನರು ಹುಟ್ಟಿದ್ದಾರೆ. ಆಮೇಲೆ ಇವರು ನನ್ನ ನಂತರ ಇವರು ಅನೇಕ ಕೆಟ್ಟ ವಿಚಾರವನ್ನು ಮಾಡ್ತಾರೆ. ಹಾಗಾಗಿ ಇವರನ್ನು ನಾಶ ಮಾಡಿಯೇ ನನ್ನ ಅವತಾರವನ್ನು ಸಮಾಪ್ತಿ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಅದಕ್ಕೆ ಸರಿಯಾಗಿ ಭಗವಂತನ ಪರಿಚಿತ್ತ ಸತ್ಯ ಅಂತ ನಾವು ಮೊದಲೇ ಹೇಳಿದ್ದೇವೆ. ಭಗವಂತನ ಮನಸ್ಸಿಗೆ ಬಂದರೆ ಅದಾಗತ್ತೆ. ಅದಕ್ಕೆ ಸರಿಯಾಗಿ ಒಂದು ಸಂದರ್ಭ ಬರುತ್ತೆ. ಶ್ರೀಕೃಷ್ಣನ ಮಗನಾದ ಸಾಂಬ ಅಂತ ಒಬ್ಬ ಇರ್ತಾನೆ. ಈ ಸಾಂಬ ಏನು ಮಾಡ್ತಾನೆ, ಒಂದು ಸಲ ಅವನು ಇನ್ನೊಬ್ಬ ಸ್ನೇಹಿತನ್ನು ಕರ್ಕೊಂಡು ಏನು ಮಾಡ್ತಾನೆ, ಋಷಿಮುನಿಗಳು ಬಂದಿರ್ತಾರೆ. ಋಷಿಮುನಿಗಳು ಬಂದಾಗ ಇವನು ಹೆಂಗಸಿನ ವೇಷ ಹಾಕ್ಕೊಳ್ತಾನೆ. ಹೆಂಗಸಿನ ವೇಷ ಹಾಕ್ಕೊಂಡು ಏನು ಮಾಡ್ತಾನೆ, ಆ ಋಷಿಮುನಿಗಳ ಮುಂದೆ ಹೋಗಿ ಹೇಳ್ತಾನೆ, ನಾನು ಗರ್ಭಿಣಿ ಆಗಿದ್ದೇನೆ, ನನಗೆ ಯಾವ ಮಗು ಹುಟ್ಟತ್ತೆ ನೀವು ಹೇಳಿ ಅಂತ. ಅಂದರೆ ಋಷಿಮುನಿಗಳನ್ನೇ ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾನೆ. ಋಷಿಗೆ ಗೊತ್ತಾಗತ್ತೆ ಇವನು ನನ್ನ ಮೊನ್ನೆ ಪರೀಕ್ಷೆ ಮಾಡ್ತಾನೆ ಅಂತ. ಸಿಟ್ಟು ಬಂದುಬಿಟ್ಟು ಋಷಿ ಶಾಪ ಕೊಡ್ತಾನೆ, ನಿನ್ನ ವಂಶ ನಿರ್ವಂಶ ಆಗೋಗಲಿ, ಆಮೇಲೆ ನಿನ್ನ ಹೊಟ್ಟೆಯಲ್ಲಿ ಒನಕೆ ಹುಟ್ಟಲಿ, ಆ ಒನಕೆಯಿಂದ ಹೊಡೆದಾಡಿ ವಂಶವೇ ನಿರ್ವಂಶ ಆಗಲಿ ಅಂತ. ನಾವು ಈ ಕಥೆಯಲ್ಲಿ ಓದುವಾಗ ಅನಿಸುತ್ತೆ, ಆಗ ಋಷಿಗೆ ಇಷ್ಟೊಂದು ಸಿಟ್ಟು ಬಂತಲ್ಲ ಅಂತ. ಇಲ್ಲಿ ಭಗವಂತನ ಮಾಯೆ ಇದೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಈ ಯದುಕುಲ ವಂಶವನ್ನು ನಾಶ ಮಾಡಿ ಹೋಗಬೇಕಾಗಿತ್ತು. ಹಾಗಾಗಿ ಅವನು ಮುಂದೆ ಏನಾಗುತ್ತೆ, ಈ ಸಾಂಬನ ಹೊಟ್ಟೆಯಿಂದ ಈ ಒನಕೆ ಹುಟ್ಟತ್ತೆ. ಅವ್ರು ಏನು ಮಾಡ್ತಾರೆ, ಯದುವಂಶದವರು ಆ ಒನಕೆಯನ್ನು ಚೂರು ಮಾಡಿ ಸಮುದ್ರಕ್ಕೆ ಬಿಸಾಡ್ತಾರೆ. ಆದರೆ ಆ ಸಮುದ್ರದಲ್ಲೇ ಆ ಒನಕೆ ಕಬ್ಬಿಣದ ಒಳಗೆ ಥರ ಬೆಳ್ಕೊಳ್ಳುತ್ತೆ. ಮದ್ಯಪಾನದಿಂದ ಉನ್ಮತ್ತರಾದ ಯದುವಂಶದ ಇವ್ರು ಏನು ಮಾಡ್ತಾರೆ, ಒಬ್ರಿಗೊಬ್ರು ಹೊಡೆದಾಡಿ ಸತ್ತೋಗ್ತಾರೆ. ಅಲ್ಲಿಗೆ ಯದುವಂಶ ಹೆಚ್ಚು ಕಮ್ಮಿ ಮುಗ್ದೇ ಹೋಗುತ್ತೆ. ಶ್ರೀಕೃಷ್ಣ ಪರಮಾತ್ಮ
ತನ್ನ ಅವತಾರವನ್ನು ಸಮಾಪ್ತಿ ಮಾಡಬೇಕು ಅನ್ನೋದು ದೃಷ್ಟಿಯನ್ನು ಇಟ್ಕೊಂಡೇ ಇಷ್ಟೆಲ್ಲ ಮಾಡಿರ್ತಾನೆ. ಉದ್ಧವ ಉಳ್ಕೊಂಡಿರ್ತಾನೆ. ಉದ್ಧವನನ್ನು ಕರ್ಕೊಂಡು ಒಂದು ಮಾತು ಹೇಳ್ತಾನೆ, ಉದ್ಧವ, ನನ್ನ ಅವತಾರವನ್ನು ನನಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ. ನನ್ನ ದೇಹ ಹೋದರೂ ಜ್ಞಾನ ಹೋಗಬಾರದು. ಹಾಗಾಗಿ ನಾನು ನಿನಗೆ ಈಗ ಜ್ಞಾನೋಪದೇಶವನ್ನು ಮಾಡ್ತೇನೆ. ನೀನು ಏನು ಮಾಡಬೇಕು ಅಂದರೆ, ಈ ಜ್ಞಾನೋಪದೇಶವನ್ನು ತಿಳ್ಕೊಂಡು ನೀನು ವಿದುರನಿಗೆ ಹೇಳಿ. ವಿದುರ ಇರ್ತಾನೆ, ವಿದುರ ತಪಸ್ಸಿಗೆ ಹೋಗ್ತಾನೆ. ನೀವು ಜ್ಞಾನ ಪ್ರಚಾರವನ್ನು ಮಾಡಬೇಕು. ಈ ಕಲಿಯುಗದಲ್ಲಿ ಬರುವ ಮುಂದಿನ ಕಲಿಯುಗದಲ್ಲಿ ಇದನ್ನು ನೀವು ಪ್ರಚಾರ ಮಾಡಬೇಕು. ಭಗವದ್ ಧರ್ಮದ ಪ್ರಚಾರ ಮಾಡಬೇಕು. ಭಗವಂತನ ಅವತಾರದ ಬಗ್ಗೆ ಪ್ರಚಾರ ಮಾಡಬೇಕು. ಜ್ಞಾನದ ಬಗ್ಗೆ ಪ್ರಚಾರ ಮಾಡಬೇಕು. ಇವು ಎಲ್ಲವನ್ನು ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶವನ್ನು ಕೊಡ್ತಾನೆ. ಇದನ್ನು ಉದ್ಧವ ಗೀತೆ ಅಂತ ಹೇಳ್ತಾರೆ. ಇದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಹೀಗೆ ಶ್ರೀಕೃಷ್ಣ ಪರಮಾತ್ಮನು ಉದ್ಧವನಿಗೆ ಹೇಳಿದ ನಂತರ ತನ್ನ ಅವತಾರ ಸಮಾಪ್ತಿಯನ್ನು ಮಾಡಬೇಕು ಅನ್ನುವ ಸಂದರ್ಭದಲ್ಲಿ ಒಂದು ಕಡೆ ಮರದ ಮೇಲೆ ಕೊಳಲನ್ನು ಊದ್ತಾ ಕೂತಿರ್ತಾನೆ. ತನ್ನ ಕಾಲನ್ನು ಅಲ್ಲಾಡಿಸ್ತಾ ಇರ್ತಾನೆ. ಅದಕ್ಕೆ ಏನಾಗುತ್ತೆ, ಆ ಸಂದರ್ಭದಲ್ಲಿ ಒಬ್ಬ ಬೇಟೆಯಾಡಲಿಕ್ಕೆ ಬರ್ತಾನೆ. ದೂರದಿಂದ ಅವನು ಕಾಲನ್ನು ಅಲ್ಲಾಡಿಸೋದನ್ನು ನೋಡಿ ಅವನಿಗೆ ಕಾಲು ಅಂತ ಗೊತ್ತಾಗೋದಿಲ್ಲ. ಹಕ್ಕಿ ಅಂದ್ಕೊಂಡು ಒಂದು ಬಾಣ ಹೊಡಿತಾನೆ. ಆ ಹೊಡೆದ ಬಾಣ ಶ್ರೀಕೃಷ್ಣ ಪರಮಾತ್ಮನ ಕಾಲಿಗೆ ತಾಗಿ ಹೆಬ್ಬೆರಳಿಗೆ ತಾಗತ್ತೆ. ಆ ಹೆಬ್ಬೆರಳಿಗೆ ತಾಗಿ ಶ್ರೀಕೃಷ್ಣ ಪರಮಾತ್ಮನು ತನ್ನ ದೇಹ ತ್ಯಾಗವನ್ನು ಮಾಡ್ತಾನೆ. ಆವಾಗ ಬಂದವನು ಹೇಳ್ತಾನೆ, ನಂದು ತಪ್ಪಾಯಿತು, ನಂಗೆ ಗೊತ್ತಿಲ್ಲದೆ ಬಾಣ ಪ್ರಯೋಗ ಮಾಡಿದೆ ಅಂತ ಅವನು ವ್ಯಾಧ ಹೇಳುವಾಗ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಇದೆಲ್ಲ ನನ್ನ ಮನಸ್ಸಲ್ಲಿ ಏನಿತ್ತು ಹಾಗೆ ಆಗಿದೆ, ನೀನು ಅದಕ್ಕೇನು ಚಿಂತೆ ಪಡುವ ಅಗತ್ಯ ಇಲ್ಲ ಅಂಥೇಳಿ ಅವನಿಗೇ ಸಹ ಸಕಲವನ್ನು ಕರುಣಿಸ್ತಾನೆ. ಕೊನೆಗೆ ಸದ್ಗತಿಯನ್ನು, ಮೋಕ್ಷವನ್ನು ಕರುಣಿಸ್ತಾನೆ ಅಂತ ಬರುತ್ತೆ. ಈ ಭಕ್ತೋದ್ಧಾರಕ ಭಗವಂತ ಅನ್ನೋದು ಇಲ್ಲಿ ನಾನಾ ರೀತಿಯಲ್ಲಿ ನಮಗೆ ಅರ್ಥ ಆಗುತ್ತೆ. ಮುಂದೆ ಇಲ್ಲಿ ಕೊನೆಯಲ್ಲಿ ಏನಾಗುತ್ತೆ, ಪಾಂಡವರು ಶ್ರೀಕೃಷ್ಣನ ಅವತಾರ ಸಮಾಪ್ತಿ ಆಯಿತು ಅಂತ ಗೊತ್ತಾಗತ್ತೆ. ಶ್ರೀಕೃಷ್ಣನ ಅವತಾರ ಸಮಾಪ್ತಿ ಆದಮೇಲೆ ಪಾಂಡವರಿಗೆ ಅನಿಸುತ್ತೆ, ಇನ್ನು ನಾವು ಇಲ್ಲಿ ಇರೋದ್ರಲ್ಲಿ ಅರ್ಥವೇ ಇಲ್ಲ ಅಂತ. ಶ್ರೀಕೃಷ್ಣನೇ ಇಲ್ಲದ ಮೇಲೆ ನಾವಿಲ್ಲಿ ಏನು ಮಾಡಬೇಕಾಗಿದೆ ಅಂತ ಪಾಂಡವರಿಗೆ ಮನಸ್ಸಿನಲ್ಲಿ ಕ್ಲೇಶ ಉಂಟಾಗಿ ಅವರು ಏನು ಮಾಡ್ತಾರೆ, ಸ್ವರ್ಗಾರೋಹಣಕ್ಕೆ ಹೋಗ್ತಾರೆ. ಸ್ವರ್ಗಾರೋಹಣಕ್ಕೆ ಪಂಚಪಾಂಡವರು, ದ್ರೌಪದಿ ಮತ್ತು ಒಂದು ನಾಯಿ ಇರುತ್ತೆ ಜೊತೆಗೆ. ಈ ನಾಯಿ ಯಮಧರ್ಮನೇ. ಹೋಗ್ತಾರೆ. ಹೋಗ್ತಾ ಕೊನೆಗೆ ಧರ್ಮರಾಯ ಮತ್ತು ನಾಯಿ ಸ್ವರ್ಗಾರೋಹಣವನ್ನು ಮಾಡ್ತಾರೆ. ಉಳಿದವರೆಲ್ಲ ಮಧ್ಯದಲ್ಲೇ ತಮ್ಮ ದೇಹವನ್ನು ತ್ಯಾಗ ಮಾಡಿ ಭಗವಂತನನ್ನು ಸೇರ್ಕೊಳ್ತಾರೆ. ಹೀಗೆ ಅರ್ಥ ಮಾಡ್ಕೊಳ್ಬೇಕು ನಾವು. ದೇಹ ಸಹಿತವಾಗಿ ಹೋಗಲ್ಲ, ದೇಹವನ್ನು ತ್ಯಾಗ ಮಾಡಿ ಭಗವಂತನನ್ನು ಸೇರಿಕೊಳ್ತಾರೆ. ಧರ್ಮರಾಯ ಮತ್ತು ಯಮಧರ್ಮರಾಯ, ನಾಯಿಯಾಗಿ ಬಂದವನು ಯಮಧರ್ಮರಾಯ, ಇವನು ಹೋದವನು ಧರ್ಮರಾಯ. ಇವರು ಸ್ವರ್ಗಾರೋಹಣವನ್ನು ಮಾಡ್ತಾರೆ. ಇಲ್ಲಿ ನೋಡಿ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳಿದಾಗೆ ನಾವು ಶುರು ಮಾಡಿದ್ವಿ ಎಲ್ಲಿಂದ, ಪರೀಕ್ಷಿತ್ ಮಹಾರಾಜನಿಂದ. ಸ್ವರ್ಗಾರೋಹಣಕ್ಕೆ ಹೋಗುವ ಮೊದಲು ರಾಜನಾದ ಧರ್ಮರಾಯನು ಪರೀಕ್ಷಿತ್ ಮಹಾರಾಜನಿಗೆ ಪಟ್ಟಾಭಿಷೇಕ ಕಟ್ತಾನೆ. ಪರೀಕ್ಷಿತ ಮಹಾರಾಜನನ್ನು ಸಿಂಹಾಸನದಲ್ಲಿ ಕೂತ್ಕೊಳಿಸ್ತಾನೆ. ನೋಡಿ, ಫಸ್ಟ್ ಆ ಪರೀಕ್ಷಿತ ರಾಜನ ಕಥೆಯನ್ನು ಮೊದಲು ನಾವು ಹೇಳಿದ್ದು. ಆ ಪರೀಕ್ಷಿತ ರಾಜನಿಗೆ ಅಂದರೆ ಇಲ್ಲಿಗೇನಾಯಿತು, ಪಂಚಪಾಂಡವರು ಸ್ವರ್ಗಾರೋಹಣಕ್ಕೆ ಹೋಗುವ ಮೊದಲು ಪರೀಕ್ಷಿತ ಮಹಾರಾಜನಿಗೆ ಪಟ್ಟಾಭಿಷೇಕ ಮಾಡಿದರು. ಆ ಪರೀಕ್ಷಿತ ರಾಜ ಮುಂದೆ ಬೇಟೆಯಾಡಲಿಕ್ಕೆ ಹೋದ. ಅಲ್ಲಿ ಅವನಿಗೆ ಶಾಪ ಬಂತು. ಆ ಶಾಪ 7 ದಿವಸದಲ್ಲಿ ಸಾಯ್ತಾನೆ ಅಂತಾಯಿತು. ಆಗ ಶುಕ ಮಹರ್ಷಿಗಳು ಪರೀಕ್ಷಿತ್ ಮಹಾರಾಜನಿಗೆ ಭಾಗವತವನ್ನು 7 ದಿವಸ ಕಾಲ ಉಪದೇಶಿಸಿದರು. ನೋಡಿದ್ವಿ, ವಾಪಸ್ಸು ಫಸ್ಟಿಗೆ ಬಂದೆವು ನಾವು. ಹಾಗಾಗಿ ಈ ಭಾಗವತ ಕಥಾ ಶ್ರವಣ, ಇವತ್ತು ನಾವು ಶ್ರೀಕೃಷ್ಣನ
ಪೂರ್ತಿಯಾಗಿ ನಾವು ಸಾಧ್ಯ ಆದಷ್ಟು ಪೂರ್ತಿಯಾಗಿ ವಿವರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನು ಒಬ್ಬ ಸಾಮಾನ್ಯ ವ್ಯಕ್ತಿ ವಿವರಿಸ್ಲಿಕ್ಕೆ ಸಾಧ್ಯವಾದಷ್ಟು ಪರಮ ಭಕ್ತಿಯಿಂದ ನಾವು ವಿವರಿಸಿದ್ದೇನೆ. ಇದು ಯಾರು ಈ ಶ್ರೀಕೃಷ್ಣ ಚರಿತಾಮೃತವನ್ನು ಹೇಳ್ತಾರೋ, ಯಾರು ಕೇಳ್ತಾರೋ, ಇದು ಅತ್ಯಂತ ಪರಮ ಪವಿತ್ರವಾದ ವಿಷಯ, ಅತ್ಯಂತ ಪುಣ್ಯದಾಯಕವಾದ ವಿಷಯ, ಅತ್ಯಂತ ಮೋಕ್ಷದಾಯಕ ವಿಷಯ ಅಂತ ಭಾಗವತ ಅತೀ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಇವತ್ತಿನ ವಿಚಾರವನ್ನು ಹೇಳಿದ ನನಗೂ ತಿಳಿದುಕೊಂಡ ನಿಮಗೂ ನಾವು ಪರಮ ಪಾವನರು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ತತ್ ಸತ್. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ.